Hi guys, welcome back to Raman tutorial for GK. Raman tutorial for GK ಕ್ಲಾಸಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಓಕೆ, ಈ ದಿನ ಜಸ್ಟ್ ಅ ಸೆಕೆಂಡ್, ಒಂದೇ ನಿಮಿಷ. ಓಕೆ ಗೈಸ್, ಓಕೆ, ಈ ದಿನ ನಾವು Gpstr ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದನ್ನು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಪ್ರೀವಿಯಸ್ ಕ್ವಶನ್ ಪೇಪರ್ನ ಈ ದಿನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಇದರ 3 ಪಾರ್ಟ್ಸ್ ಮುಗಿದೋಗಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ವಾಯ್ಸ್ ಕ್ಲಿಯರ್ ಇದೆಯಾ ಈ ದಿನ? ಜಸ್ಟ್ ಅ ಸೆಕೆಂಡ್, ಒಂದೇ ನಿಮಿಷ. ಓಕೆ ಗೈಸ್, ವಿ ಆರ್ ಆಲ್ ಲೈವ್ ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ 2019 Gpstr ಸೋಷಲ್ ಇಂಗ್ಲೀಷ್ ಕ್ವಶನ್ ಪೇಪರ್. ಇಂಗ್ಲೀಷ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನೀವೆಲ್ಲ ನೋಡಿದಿರಿ ಅಂದ್ಕೊಂಡಿದ್ದೀನಿ. ಪೇಡ್ ಗ್ರೂಪ್ ಮೆಂಬರ್ಸಿಗೆ 2019 ನಾನು ಏನು ಮಾಡಿದ್ದೀನಿ, 2019 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದೆ. ಇದರಲ್ಲಿ 50 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ ವಿತ್ ಐ ಹ್ಯಾವ್ ಗಿವನ್ ಯು ಟಿಪ್ಸ್. ಆನಂತರ ರಿಲೇಟೆಡ್ ಆಗಿ ನಾವು ಡಿಸ್ಕ್ರಿಪ್ಟಿವ್ ಪೇಪರ್ನ ಕೂಡ ಸಾಲ್ವ್ ಮಾಡಿದ್ವಿ. ಅದರ ವಿಡಿಯೋ ಲಿಂಕ್ಗಳನ್ನು ನಿಮಗೆ ಗೂಗಲ್ ಕ್ಲಾಸ್ ರೂಮ್ ಆ್ಯಪಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಲೈವ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ, ಬಿಕಾಸ್ ದೀಸ್ ಆರ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಕ್ಲಾಸಸ್. ಯೂಶಲಿ 8 ಗಂಟೆಗೆ 8 PM ನಾವು ಕ್ಲಾಸನ್ನು ಶುರು ಮಾಡ್ತೀವಿ. ಐ ಥಿಂಕ್ ವಿ ಆರ್ ಆಲ್ ಲೈವ್. ಓಕೆ ಸರ್, ಕ್ಲಿಯರ್ ಸರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಹಾಯ್ ಎವ್ರಿಬಡಿ, ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ಲೆಟ್ಸ್ ಟೇಕ್ ದ ಫಸ್ಟ್ ಕ್ವಶನ್ ಇನ್. ಯು ಆರ್ ಎಡಿಟರ್ ಇನ್ ಚೀಫ್ ಆಫ್ ಯುವರ್ ಸ್ಕೂಲ್ ಮ್ಯಾಗಝಿನ್. ನಿಮ್ಮದೊಂದು ಸ್ಕೂಲ್ ಮ್ಯಾಗಝಿನ್ ಇದೆ ಆ್ಯಂಡ್ ಯು ಆರ್ ಎಡಿಟರ್ ಇನ್ ಚೀಫ್ ಅಂದರೆ ಚೀಫ್ ಎಡಿಟರ್ ಇದ್ದೀರಾ ಆಫ್ ದಟ್ ಸ್ಕೂಲ್ ಮ್ಯಾಗಝಿನ್. ಪ್ರಿಪೇರ್ ಅ ನೋಟಿಸ್ ಟು ಬಿ ಪುಟ್ ಅನ್ ನೋಟಿಸ್ ಬೋರ್ಡ್. ಯು ಹ್ಯಾವ್ ಟು ಪ್ರಿಪೇರ್ ಅ ನೋಟಿಸ್ನ ಪ್ರಿಪೇರ್ ಮಾಡಬೇಕು. ಯಾಕೆ ಅಂತಂದರೆ ಆಸ್ ಯು ಆರ್ ದ ಚೀಫ್ ಎಡಿಟರ್, ನೀವು ಚೀಫ್ ಎಡಿಟರ್ ಇದ್ದೀರಾ. ಸೊ ಇಟ್ಸ್ ಯುವರ್ ಡ್ಯೂಟಿ ಟು ಪ್ರಿಪೇರ್ ಅ ನೋಟಿಸ್ ಟು ಬಿ ಪುಟ್ ಆನ್ ದ ನೋಟಿಸ್ ಬೋರ್ಡ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪಾರ್ಟ್ನ ಇಂಪಾರ್ಟೆಂಟ್ ಏನಿದೆ, ರಿಕ್ವೆಸ್ಟಿಂಗ್ ದ ಸ್ಟೂಡೆಂಟ್ಸ್ ಟು ರೈಟ್ ಸ್ಟೋರೀಸ್, ಆರ್ಟಿಕಲ್ಸ್, ಪಜಲ್ಸ್. ನೀವೇನು ಮಾಡಬೇಕು, ವಾಟ್ ಯು ಹ್ಯಾವ್ ಟು ಆಸ್ಕ್ ಯುವರ್ ಸ್ಟೂಡೆಂಟ್ಸ್ ಟು ಡೂ ಅಥವಾ ಯುವರ್ ಕ್ಲಾಸ್ಮೇಟ್ಸ್ ಟು ಡೂ ಅಂದರೆ ನಿಮ್ಮ ಕ್ಲಾಸ್ಮೇಟ್ಸಿಂದ ಸ್ಟೋರೀಸ್ನ, ಆರ್ಟಿಕಲ್ಸ್ನ, ಪಜಲ್ಸನ್ನ ಇನ್ವೈಟ್ ಮಾಡಬೇಕು. ಸೊ ದಟ್ ಯು ಕ್ಯಾನ್ ಎಡಿಟ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಆ್ಯಡ್ ದೆಮ್ ಇನ್ ಯುವರ್ ಸ್ಕೂಲ್ ಮ್ಯಾಗಝಿನ್. ಓಕೆ, ಯು ಆರ್ ಡೂಯಿಂಗ್ ದಿಸ್ ಫಾರ್ ಸ್ಕೂಲ್ ಮ್ಯಾಗಝಿನ್ಗೋಸ್ಕರ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಹ್ಯಾವ್ ಟು ರೈಟ್ ಇಟ್ ನಾಟ್ ಮೋರ್ ದ್ಯಾನ್ 6 to 8 ಈ ವರ್ಡ್ಸಲ್ಲಿ ಬರೀಬೇಕು. ನಾನು ಲಿಂಕ್ ಇಟ್ಕೊಂಡು ಯಾವ್ದಾರ ಮುಖ್ಯ ಡೂ ಆ್ಯಂಡ್. ಓಕೆ, ಹಾಗಾದರೆ ಈ ಹೇಗೆ ಮಾಡಬೇಕು ನೋಡಿ. ಫಸ್ಟ್ ಯು ಹ್ಯಾವ್ ಟು ಬಿಗಿನ್. ಯಾರು? ಯು ಆರ್ ದ ಚೀಫ್ ಎಡಿಟರ್. ಓಕೆ, ನೋಟಿಸ್ ಬೋರ್ಡಲ್ಲಿ ಯಾರು ಇದನ್ನು ನೋಟಿಸನ್ನು ಹಾಕ್ತಾ ಇದ್ದಾರೆ? ಚೀಫ್ ಎಡಿಟರ್ ಆಫ್ ವಾಟ್? ಸ್ಕೂಲ್ ಮ್ಯಾಗಝಿನ್. ಓಕೆ, ಯಾವ ಶಾಲೆ? ರಾಮನ್ ಇಂಟರ್ನ್ಯಾಷನಲ್ ಸ್ಕೂಲ್, ದಾವಣಗೆರೆ. ಆ್ಯಂಡ್ ದಿಸ್ ಈಸ್ ದ ನೋಟಿಸ್. ಡೇಟ್ ಕೂಡ ಇದೆ 9th January 2000. ಓಕೆ, ಸ್ಕೂಲ್ ಮ್ಯಾಗಝಿನ್. ಇದು ಹೀಗೆ ನಾವು ಬರಿಬೋದು ಸರ್, ಇದು ಒಂದು ಲೈನಲ್ಲಿ ಬರಿಬೋದಾ? ಎಸ್, ಯು ಕ್ಯಾನ್ ರೈಟ್ ಡೌನ್, ಬಟ್ ನೋಟಿಸ್ ಅನ್ನೋದನ್ನು ಮಿಡಲಲ್ಲಿ ಇಟ್ಕೊಳ್ಳಿ. ಈ ಡೇಟ್ ಇಲ್ಲಿದೆ, ಸ್ಕೂಲ್ ಮ್ಯಾಗಝಿನ್ ಟೈಟಲ್ ಇದೆ, ಸ್ಕೂಲ್ ಮ್ಯಾಗಝಿನ್ ಇದೆ. ಆ್ಯಂಡ್ ಇದನ್ನು ಕೂಡ ನೀವು ಇಲ್ಲಿ ತೊಗೋಬೋದು. ಯು ಕ್ಯಾನ್ ಡ್ರ್ಯಾಗ್ ದಿಸ್ ಹಿಯರ್, ರಾಮನ್ ಇಂಟರ್ನ್ಯಾಷನಲ್ ಸ್ಕೂಲ್, ದಾವಣಗೆರೆ. ಇದನ್ನು ಇಲ್ಲಿ ತೊಗೋಬೋದು. ನೋಟಿಸ್ ಅನ್ನೋದನ್ನು ಮಿಡಲಲ್ಲಿದ್ದರೆ ಇಟ್ ಲುಕ್ಸ್ ಸೋ ನೈಸ್, ರೈಟ್? ಇದು ನೋಟಿಸ್ ಅನ್ನೋದು ಗ್ರೇಟ್ ಆಗುತ್ತೆ, ರೈಟ್? ನೋಡಿ, ಆ್ಯಕ್ಚುಲಿ ಸರ್, ಹೆಲೋ ಸರ್, ಪ್ಲೀಸ್ ಸೆಂಡ್ PDF ನೋಟ್ಸ್ ಅಂತ ನೋಡಿ. PDF ನೋಟ್ಸನ್ನು ಕ್ವಶನ್ ಪೇಪರ್ ಸಾಲ್ವ್ ಆದಮೇಲೆ ಹಾಗೆ ವಿಡಿಯೋ ಲೈಕ್ ಮಾಡಿ. ಐ ಡೋಂಟ್ ನೋ ವಾಟ್ಸ್ ದ ಪ್ರಾಬ್ಲಮ್ ವಿತ್ ಯು ಗೈಸ್. ಯು ನೆವರ್ ಲೈಕ್ ದ ವಿಡಿಯೋಸ್ ಆ್ಯಂಡ್ ಐ ರಿಯಲಿ ಹೇಟ್ ದಿಸ್ ವೇ. ಓಕೆ, ಯಾಕೆಂತಂದರೆ ವಿ ಆರ್ ಟೇಕಿಂಗ್ ಪೇನ್ ಟು ಗಿವ್ ಕ್ಲಾಸಸ್, ಬಟ್ ಯು ಆರ್ ನಾಟ್ ರೆಡಿ ಟು. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್. ಎನಿವೆ, ಲೆಟ್ ಮೀ ಸ್ಟಿಕ್ ಟು ದ ಜಾಬ್ ಇನ್ ಮೈ ಹ್ಯಾಂಡ್. ಓಕೆ, ನೋಟಿಸ್ ಅಂತ ಈ ರೀತಿ ನೋಟಿಸ್ ಬರೆಯುವಾಗ ಏನು ಮಾಡಬೇಕು, ಇದನ್ನು ಏನೇನು ಬರಿಬೇಕು ಅಂತ ಗೊತ್ತಾಯಿತು. ಲೆಟ್ಸ್ ಸ್ಟಾರ್ಟ್. ದ ಸ್ಕೂಲ್ ಮ್ಯಾಗಝಿನ್ ಕ್ಲಬ್ ಇನ್ವೈಟ್ಸ್. ಯಾರು ಇನ್ವೈಟ್ ಮಾಡ್ತಾ ಇದ್ದಾರೆ? ದ ಸ್ಕೂಲ್ ಮ್ಯಾಗಝಿನ್ ಕ್ಲಬ್ ಇನ್ವೈಟ್ಸ್. ಏನು ಇನ್ವೈಟ್ ಮಾಡ್ತಾ ಇದೆ? ದ ನೇಮ್ಸ್ ಆಫ್ ದ ಬ್ರೈಟ್ ಆ್ಯಂಡ್ ಕ್ರಿಯೇಟಿವ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11th and 12th ಟು ಪಾರ್ಟಿಸಿಪೇಟ್ ಇನ್ ದ ಮೇಕಿಂಗ್ ಆಫ್ ಅ ಸ್ಕೂಲ್ ಮ್ಯಾಗಝಿನ್. ನೋಡಿ, ಸ್ಕೂಲ್ ಮ್ಯಾಗಝಿನ್ ಅದರ ಮೇಕಿಂಗಲ್ಲಿ ಇವರೆಲ್ಲರೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬೇಕಾದಂಥ ಕಂಟೆಂಟ್ ಬೇಕು. ಆ ಕಂಟೆಂಟನ್ನ ಇನ್ವೈಟ್ ಮಾಡ್ತಾ ಇದ್ದೀರಾ.
You are inviting the content creators. The gathering of the interested students will be held in the hall 5th and 6th in the campus. Campus ಅಲ್ಲಿ ಹಾಲ್ಸ್ ಇದೆ, ನಂಬರ್ 5 ಆ್ಯಂಡ್ ನಂಬರ್ 6. ಅದರಲ್ಲಿ ಬಂದು ನೀವು ಗ್ಯಾದರ್ ಆಗೋದಕ್ಕೆ ಹೇಳ್ತಾ ಇದ್ದೀರಾ ಸ್ಟೂಡೆಂಟ್ಸಿಗೆ. ಡೇಟ್ ಕೂಡ ಮೆನ್ಷನ್ ಮಾಡ್ತಿದ್ದೀರಾ, ಯಾವಾಗ ಗ್ಯಾದರ್ ಆಗಬೇಕು, 11 to 15th January. ಓಕೆ, ದ ಟೈಮಿಂಗ್ ಆಫ್ ದ ಗ್ಯಾದರಿಂಗ್ ವಿಲ್ ಬಿ 10 AM to 5 PM. ಯು ಕ್ಯಾನ್ ನೋಟಿಸ್ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ, ಅದು ಪ್ಲೇಸ್ ಕೂಡ ಕೊಟ್ಟಿದ್ದಾರೆ, ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಸ್ ದ ವೇ ಆಫ್ ಮೇಕಿಂಗ್ ದ ನೋಟಿಸ್, ರೈಟ್? ಐ ಥಿಂಕ್ ಹಾಗೆಯೇ ನೋಡಿ ಸರ್, ನಾವು ಫಿಸಿಕಲ್ ಟೀಚರ್ ಬಗ್ಗೆ ಇದು ಆ್ಯಕ್ಚುಲಿ ಟೈಟಲ್ ನೋಡಿ ಬಂದಿಲ್ಲ ತಾವು ಅಂದ್ಕೊಂಡಿದ್ದೀರಿ. Gpstr 2019 ಸೊಲ್ಯೂಷನ್ ಪಾರ್ಟ್ 4 ಅಂತ ಇದೆ. ನಾನು ಇವತ್ತು ಇದರ ಕಂಟೆಂಟನ್ನು ಹೇಳ್ತಾ ಇದ್ದೀನಿ. ಇದಾದ ನಂತರ ನಾವು ಯಾವುದನ್ನು ತೊಗೊಳ್ತಾ ಇದ್ದೀವಿ ಅಂತಂದರೆ ನಿಮ್ಮ ಡೌಟ್ ಸೆಷನ್ಸನ್ನು ನೆಕ್ಸ್ಟ್ ತೊಗೊಳ್ತೀವಿ. ಫಸ್ಟ್ ಇದನ್ನು ಕ್ಲಿಯರ್ ಮಾಡೋಣ. ಸರ್, ಬ್ಲೂ ಪ್ರಿಂಟ್ ಹಾಕಿ, ಇದು ಬ್ಲೂ ಪ್ರಿಂಟ್ ಅಂತ ಯಾರು ಕೊಡ್ತಾರೆ? ಇದು ಬ್ಲೂ ಪ್ರಿಂಟ್ ಕೊಡೋಕ್ಕೆ SLC ಎಕ್ಸಾಮ್ ಕಟ್ಟೋಯ್ತಾರಾ? ಇದು SLC ಎಕ್ಸಾಮ್ ಅಲ್ಲ, ವೇರಿ ಆಗುತ್ತೆ. ಒಂದು ಬ್ಲೂ ಪ್ರಿಂಟ್ SLC PUC ಎಕ್ಸಾಮ್ ಸ್ಟೂಡೆಂಟ್ಸ್ ಕೇಳ್ತಾರೆ ಬ್ಲೂ ಪ್ರಿಂಟು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವುದೇ ಬ್ಲೂ ಪ್ರಿಂಟ್ ಇರಲ್ಲ. ಯೂಶಲಿ ಲಾಸ್ಟ್ ಇಯರ್ ಬಂದಂಥ ಕ್ವಶನ್ ಪೇಪರ್ಸ್ ಇಟ್ಕೊಂಡು ಇದು ಬಂದಿದೆ ಅಂತ ಮಾಡ್ತಾರೆ, ಬಟ್ ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಆ ರೀತಿ ಇರಲ್ಲ. ದಟ್ಸ್ ನಾಟ್ ದ ವೇ ಆಫ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್. ಬ್ಲೂ ಪ್ರಿಂಟ್ ಇರಲ್ಲ, ಬಟ್ ಯು ಕ್ಯಾನ್ ಗೆಸ್ ಔಟ್ ಸಮ್ ಸರ್ಟೆನ್ ಕ್ವಶನ್ಸನ್ನು ಗೆಸ್ ಔಟ್ ಮಾಡ್ಬೋದು. ಓಕೆ, ಹಾಗೆಯೇ only those works which are selected by the club will be eligible to showcase in magazine. Give your names with your works details and models undersigned by 15th January. ನೋಡಿ, 15th January ಏನಿದೆ ಡೆಡ್ಲೈನ್ ಇದೆ. ಯಾವುದಕ್ಕೆ? ಟು ಗಿವ್ ದ ನೇಮ್ಸ್ ಆಫ್ ಯುವರ್ ವರ್ಕ್ಸ್ ಆ್ಯಂಡ್ ಫಾರ್ ಫರ್ದರ್ ಕಾಂಟ್ಯಾಕ್ಟ್ ಅಂಡರ್ಸೈನ್ಡ್ ಅಂತ ಇದೆ. ಅಂಡರ್ಸೈನ್ ಮಾಡಿರೋರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕೂಡ ಹೇಳ್ತಿದ್ದಾರೆ. ವಿ ಕುಮಾರ್, ದ ಚೀಫ್ ಎಡಿಟರ್ ಆಫ್ ದ ಸ್ಕೂಲ್ ಮ್ಯಾಗಝೀನ್ ಅಂತ ಅವರು ಕೆಳಗಡೆ ಸೈನ್ ಕೂಡ ಮಾಡಿದ್ದಾರೆ. ದೇ ಹ್ಯಾವ್ ಸೈನ್ಡ್ ಬಿಲೋ. ಹೀಗೆ ಒಂದು ನೋಟಿಸನ್ನು 80 to 60 to 80 ವರ್ಡ್ಸಲ್ಲಿ ಬರೀಬೇಕು. ಬರೆಯುವಾಗ ಯು ಹ್ಯಾವ್ ಟು ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್. ಇದನ್ನೆಲ್ಲನೂ ಕೂಡ ನೀವು ಕನ್ಸಿಡರ್ ಮಾಡಬೇಕು. ವಿತೌಟ್ ಕನ್ಸಿಡರಿಂಗ್ ದಿಸ್, ಇದನ್ನು ಕನ್ಸಿಡರ್ ಮಾಡಲಾರ್ದಂಗೆ. ಓಕೆ, ನೋಡಿ, ಅದರ ಟೈಟಲನ್ನು ಚೇಂಜ್ ಮಾಡಬೇಕಾಗಿತ್ತು. ಎಸ್, ಐ ಅಗ್ರಿ. ಟೈಟಲ್ನ ಚೇಂಜ್ ಮಾಡಿದರೆ ನಿಮಗೆ ಆ್ಯಕ್ಚುಲಿ ಯು ಆರ್ ಇನ್ ಎ ಕನ್ಫ್ಯೂಷನ್ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ಯು ಆರ್ ನಾವು ಸೆಷನ್ಸ್ ಈ ಸೆಷನ್ಸ್ ಮಾಡ್ತೀವಿ ಅಂತ ಅಂದ್ಕೊಂಡಿಲ್ಲ. ಓಕೆ, ಐ ಗಾಟ್ ಯುವರ್ ಪಾಯಿಂಟ್. ಟೈಟಲ್ ಚೇಂಜ್ ಮಾಡಿದರೆ ನಿಮಗೆ ಬೆಟರ್ ಆಗ್ತದೆ. ಓಕೆ, ಸೆಷನ್ಸ್ ಏನಿದೆ, ಡೌಟ್ ಸೆಷನ್ಸನ್ನು ನಂತರ ಮಾಡ್ತೀವಿ. ಇದು 2019 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದಾದ ನಂತರ ಡೌಟ್ ಸೆಷನ್ಸನ್ನು ನಾವು ತೊಗೊಂಡೋರಿದ್ದೀವಿ, ನೋಡೋಣ. ಹಾಗೆಯೇ ಇದು ನೋಟಿಸ್ ಆಯಿತು. ನೋಟಿಸ್ ಆದಮೇಲೆ ನಾವು ಮುಂದೆ ಹೋಗೋಣ. ಐಡೆಂಟಿಫೈ ದ ಎರರ್ಸ್ ಇನ್ ದ ಗಿವನ್ ಪ್ಯಾಸೇಜ್ ಅಂತ ಇದೆ. ಎರರ್ಸನ್ನು ಐಡೆಂಟಿಫೈ ಮಾಡ್ಕೋಬೇಕು. ಇಲ್ಲಿ ಎರರ್ಸ್ ಇದೆ, ಆ ಎರರ್ಸನ್ನು ಐಡೆಂಟಿಫೈ ಮಾಡಿ ನೀವೇನು ಮಾಡಬೇಕು? ಯು ಹ್ಯಾವ್ ಟು ರೀರೈಟ್ ಮಾಡಬೇಕು. ಓಕೆ, ಐ ಥಿಂಕ್ ಯು ಆರ್ ಆಲ್ ರೆಡಿ. ನೀವೆಲ್ಲ ರೆಡಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಎರರ್ಸನ್ನು ಫೈಂಡ್ ಔಟ್ ಮಾಡೋಣ. ಲೆಟ್ಸ್ ಫೈಂಡ್ ಔಟ್ ದ ಎರರ್ಸ್. ಏನಿದೆ ಎರರ್ಸಲ್ಲಿ ನೋಡಿ. ಲೀಲಾಸ್ ಫೇವ್ರೆಟ್ ಸಬ್ಜೆಕ್ಟ್ ಇನ್ ಸ್ಕೂಲ್ ವಾಸ್ ಮ್ಯಾಥಮೆಟಿಕ್ಸ್. She enjoyed solving problems and was enthusiastic for new problems, and many of her friends found mathematics difficult. Leela decided to help them. She will explain the concepts to them and they all thanked her ಅಂತ ಇಲ್ಲಿ ಏನಿದೆ, ಒಂದು ಪ್ಯಾಸೇಜ್ ಇದೆ. ಇಂಥ ಪ್ಯಾಸೇಜ್ ನಿಮ್ಮ ಎದುರಿಗೆ ಬಂದಾಗ ಇಲ್ಲಿ ಬರುವಂಥ ಕ್ವಶನ್ಸನ್ನು ನೀವು ಏನು ಮಾಡಬೇಕಾಗತ್ತೆ ನೋಡಿ, ಯೂಸ್ಫುಲಿ. ಓಕೆ ನೋಡಿ, ಇದು ಕಂಟೆಂಟ್ ಕ್ಲಾಸ್ ಕೊಡ್ತಾ ಇದೀವಮ್ಮ, ಅದು ಸ್ವಲ್ಪ ತಮ್ನೇಲ್ ಮಿಸ್ ಔಟ್ ಆಗಿದೆ. ನಾವು ನೆಕ್ಸ್ಟ್ ಈ ಕಂಟೆಂಟ್ ಕ್ಲಾಸ್ ಆದಮೇಲೆ ನಿಮಗೆ ಡೌಟ್ ಸೆಷನ್ಸನ್ನು ನಾವು ಮಾಡೋರಿದ್ದೀವಿ, ಆಗ ಬಂದು ನೀವು ಭಾಗವಹಿಸಿ. ಓಕೆ, ದಟ್ ವಿಲ್ ಹೆಲ್ಪ್ ಅಸ್. ಈಗ ಕಂಟೆಂಟ್ ಕ್ಲಾಸ್ ನಡೀತಾ ಇದೆ. ನೀವೇನು ಮಾಡಬೇಕು? ಎರರ್ಸನ್ನು ಐಡೆಂಟಿಫೈ ಮಾಡಬೇಕು. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಪ್ಯಾಸೇಜಲ್ಲಿ ಎರರ್ಸ್ ಇದೆ, ಆ ಎರರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಏನೆಲ್ಲ ಎರರ್ಸ್ ಇದೆ ನೀವು ಬೇಗ ನೋಡಿ ಹೇಳೋಣ. ಯಾರಿಗೆ ಎರರ್ಸ್ ಗೊತ್ತಾಗಿದೆ ಸರ್, ಇದೊಂದು ಡೌಟ್ ಕ್ಲಿಯರ್ ಮಾಡಿ ಸರ್ ಪ್ಲೀಸ್ ಅಂತ ಸುಮನ್ ಬಾಗಲಕೋಟೆ ಹೇಳ್ತಾರೆ. ಸುಮನ್ ಮೇಡಮ್ ನೋಡಿ, ನಾನು ಕಂಟೆಂಟಲ್ಲಿ ಮಿಕ್ಸಪ್ ಮಾಡಲ್ಲ ಮೇಡಮ್, ತಮ್ನೇಲ್ ಚೇಂಜ್ ಮಾಡಿ ಅದು ಪ್ಲೀಸ್. ವಿ ಕ್ಯಾನ್ ಡೂ. ನೋಡಿ, ತಮ್ನೇಲ್ ಕೂಡ ಲಾಸ್ಟ್ ಕ್ಲಾಸ್ ಏನು ಲೈವ್ ಕ್ಲಾಸ್ ಮಾಡಿರ್ತೀವಿ ಅದ್ರ ತಮ್ನೇಲ್ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ದಟ್ಸ್ ದ ಪ್ರಾಬ್ಲಮ್. ತಮ್ನೇಲ್ ಬಿಡಿ, ಆನಂತರ ಬನ್ನಿ ಅಮ್ಮ, ದಯವಿಟ್ಟು ಆನಂತರ ಬನ್ನಿ.
ಯಾಕಂದ್ರೆ ಮಿಕ್ಸಪ್ ಮಾಡೋದ್ರಿಂದ ಯಾರಿಗೂ ಕೂಡ ಲಾಭ ಇಲ್ಲ. ಐಡೆಂಟಿಫೈ ದ ಎರರ್ಸ್ ಇನ್ ದ ಗಿವನ್ ಪ್ಯಾಸೇಜ್, ರಿರೈಟ್ ಅಂತ ಹೇಳ್ತದೆ. ಯಾರಿಗೆ ಎರರ್ಸ್ ಕಾಣ್ತಾ ಇದೆ ಅವರು ಎರರ್ಸ್ ಅನ್ನ ನೋಡ್ಕೊಳ್ಳಿ. ಲೀಲಾಸ್ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಿದೆ? ಮ್ಯಾಥಮೆಟಿಕ್ಸ್ ಇದೆ. ಶಿ ಎಂಜಾಯ್ಡ್ ಪ್ರಾಬ್ಲಮ್ ಸಾಲ್ವಿಂಗ್, ಅವಳಿಗೆ ತುಂಬಾ ಇಂಟ್ರೆಸ್ಟ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನೇನೆಲ್ಲ ಎರರ್ಸ್ ಬಂದಿದೆ ಅನ್ನೋದು ನೋಡೋಣ. ನೋಡಿ, ಲೀಲಾಸ್ ಫೇವ್ರೆಟ್ ಸಬ್ಜೆಕ್ಟ್ ಇನ್ ಸ್ಕೂಲ್ ವಾಸ್ ಮ್ಯಾಥಮೆಟಿಕ್ಸ್, ಕರೆಕ್ಟ್. ಇಲ್ಲಿ ಯಾವುದೇ ತಪ್ಪಿಲ್ಲ, ಮೇಲ್ಗಡೆದು ತಪ್ಪಿಲ್ಲ. ಶಿ ಎಂಜಾಯ್ಡ್ ಸಾಲ್ವಿಂಗ್ ಪ್ರಾಬ್ಲಮ್ ಅಂಡ್ ವಾಸ್ ಎಂಥೂಸಿಯಾಸ್ಟಿಕ್ ಅಬೌಟ್ ಅಂತ ಇದೆ. ಫಾರ್ ನ್ಯೂ ಪ್ರಾಬ್ಲಮ್ಸ್ ಅಲ್ಲ, ಇಲ್ಲಿ ಏನಿದೆ ಅಲ್ಲಿ ಏನ್ ಬರಬೇಕು? ಅಬೌಟ್ ಸೂಟೇಬಲ್ ಆಗುತ್ತೆ. ಆ ನಂತರ ಅಂಡ್ ಮೆನಿ ಆಫ್ ಅವರ್ ಫ್ರೆಂಡ್ಸ್ ಫೌಂಡ್ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್. ಲೀಲಾ ಡಿಸೈಡೆಡ್ ಟು ಹೆಲ್ಪ್ ದೆಮ್ ಅಂತ ಇದೆ. ಶಿ ವುಡ್ ಎಕ್ಸ್ಪ್ಲೇನ್, ಶಿ ವಿಲ್ ಎಕ್ಸ್ಪ್ಲೇನ್ ಅಂತಲ್ಲ, ಯಾಕಂದ್ರೆ ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ ವಿಲ್ ಜಾಗದಲ್ಲಿ ನೀವು ಏನನ್ನು ಮಾಡಬೇಕು? ವುಡ್ ಅನ್ನು ಬಳಸಬೇಕು. ಶಿ ವುಡ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್ ಟು ದೆಮ್ ಅಂಡ್ ದೇ ಥ್ಯಾಂಕ್ಡ್ ಹರ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತ ಎರಡೇ ಏನಿದೆ ಮಿಸ್ಟೇಕ್ಸ್ ಇದೆ. ಆ ಎರಡು ಮಿಸ್ಟೇಕ್ಸ್ ಏನಿದೆ ಅದು ನೀವು ಫೈಂಡ್ ಔಟ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್. ಓಕೆ, ಹಾಗೇನೆ ರೀಅರೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್. ಈ ಕೆಳಗಡೆ ಕೊಟ್ಟಿರೋ ಸೆಂಟೆನ್ಸ್ ಅನ್ನ ರೀಅರೇಂಜ್ ಮಾಡ್ಕೊಳ್ಳಿ. ರೀಅರೇಂಜ್ ಮಾಡಿಕೊಂಡು ಸೆಂಟೆನ್ಸ್ ಅನ್ನ ಒಂದು ಕಥೆಯನ್ನ ಮಾಡಿ, ರೀಡೇಬಲ್ ಸ್ಟೋರಿಯನ್ನ ಮಾಡಬೇಕು. ಯು ಹ್ಯಾವ್ ಟು ಕ್ರಿಯೇಟ್ ಅ ರೀಡೇಬಲ್ ಸ್ಟೋರಿ ಔಟ್ ಆಫ್ ಇಟ್. ಇದರಿಂದ ಒಂದು ರೀಡೇಬಲ್ ಸ್ಟೋರಿನ ನೀವು ಮಾಡಬೇಕಾಗತ್ತೆ. ಹಾಗಾದ್ರೆ ಏನಿದೆ ರೀಡೇಬಲ್ ಸ್ಟೋರಿ, ಏನಿದೆ ಕತೆ ಅನ್ನೋದನ್ನ ನೋಡೋಣ. ದಟ್ ವಿಲ್ ಹೆಲ್ಪ್ ಯು. ದ ಲಿಟ್ಲ್ ಬಾಯ್ ಲುಕ್ಡ್ ಅಪ್ ಅಟ್ ಹಿಮ್ ಅಂಡ್ ಸೆಡ್, ನೌ ವಿ ವಿಲ್ ರನ್ ಅವೇ, ಕಮ್ ಆನ್ ಅಂತ. ದ ಲಿಟ್ಲ್ ಬಾಯ್ ಲುಕ್ಡ್ ಅಪ್ ಅಟ್ ಹಿಮ್ ಅಂಡ್ ಸೆಡ್, ನೌ ವಿ ವಿಲ್ ರನ್ ಅವೇ, ಕಮ್ ಆನ್ ಅಂತ ಹೇಳುತ್ತೆ. ಒಂದು ಮಗು ನೋಡುತ್ತೆ, ವಿ ವಿಲ್ ರನ್ ಅವೇ ಅಂತ ಹೇಳುತ್ತೆ. ರಿಮೆಂಬರ್ ದಿಸ್. ಐ ವಿಲ್ ರಿಂಗ್ ದ ಬೆಲ್ ಫಾರ್ ಯು. ಇಲ್ಲೊಬ್ರು ಏನಂತಾರೆ? ನಾನು ನಿಮ್ಗೋಸ್ಕರ ಬೆಲ್ ಅನ್ನ ರಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಐ ವಿಲ್ ಬೆಲ್ ದ ರಿಂಗ್ ಫಾರ್ ಯು. ಇಂಥ ಸ್ಟೋರಿ ಬಂದಾಗ ನೀವೇನ್ ಮಾಡಬೇಕು? ಪೂರನ ಓದ್ಬೇಕಾಗತ್ತೆ. ಯು ಕೆನಾಟ್ ಗೋ ಆನ್ ಆನ್ಸರಿಂಗ್, ಬ್ಲಾಸ್ಟರಿಂಗ್ ಮಾಡೋಕ್ಕಾಗಲ್ಲ. ಫಸ್ಟ್ ಎಲ್ಲದನ್ನು ಓದಲೇಬೇಕಾಗತ್ತೆ. ಎನ್ ಓಲ್ಡ್ gentleman, an old kind gentleman was walking slowly along the street when he saw a little boy trying to reach the doorbell that was too high for him. One time ಒಬ್ಬ ಎಲ್ಡರ್ಲಿ ಜೆಂಟ್ಲ್ಮ್ಯಾನ್ ಏನು ಮಾಡ್ತಿರ್ತಾರೆ, ಅವರು ರಸ್ತೆಯಲ್ಲಿ ಹೋಗ್ತಿರ್ತಾರೆ ಅಂಡ್ ಅವ್ರು ನೋಡ್ತಾರೆ ಆ ಬಾಯ್, ಒಂದು ಹುಡುಗ ಏನ್ ಮಾಡ್ತಿದ್ದಾನೆ, ಒಂದು ಡೋರ್ ಬೆಲ್ ಅನ್ನ ರೀಚ್ ಮಾಡಕ್ ಪ್ರಯತ್ನ ಮಾಡ್ತಿದ್ದಾನೆ. ಬಟ್ ಇಟ್ ಈಸ್ ವೆರಿ ಹೈ, ತುಂಬಾ ಎತ್ತರದಲ್ಲಿದೆ. ಹಿ ಪುಲ್ಡ್ ದ ಬೆಲ್. ನೋಡಿ, ಇಲ್ಲಿ ಹಿ ಅಂದಾಗ ನಿಮಗೆ ಆ ಲಿಟ್ಲ್ ಮ್ಯಾನ್ ಅಥವಾ ಓಲ್ಡ್ ಕೈಂಡ್ ಜೆಂಟ್ಲ್ಮ್ಯಾನ್ ಇದರಲ್ಲಿ ಡೌಟ್ ಏನಾಗುತ್ತೆ? ಡೌಟ್ ನಿಮಗೆ ಕ್ಲಿಯರ್ ಆಗಲ್ಲ, ರೈಟ್? ಹಾಗಾದ್ರೆ ನಾವು Gpstr 2019 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ. ಇದಾದ ನಂತರ ನಾವು ಶಂಕರ್ ಸೇಮ್ ಯಾವ್ದು ಕ್ಲಿಯರ್ ಇಲ್ಲಪ್ಪ, ಎಲ್ಲಾ ಕ್ಲಿಯರ್ ಇದೆ. ಕ್ಲಿಯರ್ ಆಗಕ್ಕೆ ಇನ್ನೂ ನಾವು ಉತ್ತರನೇ ಹೇಳಿಲ್ಲ. ಹಿ ಪುಲ್ಡ್ ದ ಬೆಲ್. ಅಲ್ಲಿರುವಂತ ಜೆಂಟ್ಲ್ಮ್ಯಾನ್ ಏನ್ ಮಾಡ್ತಾನೆ? ಆ ಬೆಲ್ ಅನ್ನ ಪುಲ್ ಮಾಡ್ತಾನೆ. ಇಟ್ ಕುಡ್ ಬಿ ಹರ್ಡ್ ಆಲ್ ಓವರ್ ದ ಹೌಸ್. ಆ ಬೆಲ್ನ ಹೊಡೆದ ತಕ್ಷಣ ಮನೆಯಲ್ಲೆಲ್ಲ ಏನ್ ಕೇಳಿಸುತ್ತೆ? ಸೌಂಡ್ ಕೇಳಿಸುತ್ತೆ. ರಿಂಗ್ ಮಾಡಿದಾಗ ಯೂಶಲಿ ಕೇಳಿಸುತ್ತೆ. ನೌ ದ ಓಲ್ಡ್ ಮ್ಯಾನ್ ವಾಸ್ ಲೆಫ್ಟ್ ಬಿಹೈಂಡ್ ಟು ಎಕ್ಸ್ಪ್ಲೇನ್ ದ ಆಂಗ್ರಿ ಓಲ್ಡ್ ವುಮನ್ ವೈ ಹಿ ಹ್ಯಾಡ್ ರಂಗ್ ದ ಬೆಲ್. ಒಂದು ಓಲ್ಡ್ ವುಮನ್ ಹೊರಗಡೆ ಬರ್ತಾರೆ ಆ ಮನೆಯಿಂದ. ಬಂದ ತಕ್ಷಣನೇ ಹಿ ಹ್ಯಾಸ್ ಟು ಎಕ್ಸ್ಪ್ಲೇನ್, ಯಾಕೆ ಬೆಲ್ ಹೊಡೆದ ಅಂತ ಓಲ್ಡ್ ಜೆಂಟ್ಲ್ಮ್ಯಾನ್ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕೆ ಅಂತಂದ್ರೆ ಅಲ್ಲಿದ್ದಂಥ ಮಕ್ಕಳೆಲ್ಲ ಓಡೋಗಿರ್ತಾರೆ. ಬಿಫೋರ್ ದ ಓಲ್ಡ್ ಮ್ಯಾನ್ ರಿಯಲೈಸ್ಡ್ ದ ವಾಟ್ ವಾಸ್ ಹ್ಯಾಪನಿಂಗ್, ಏನಾಗ್ತಾ ಇದೆ ಅಂತ ರಿಯಲೈಸ್ ಆಗೋದ್ರೊಳಗೆ ದ ನಾಟಿ ಬಾಯ್ ಹ್ಯಾಡ್ ಆಲ್ರೆಡಿ ಡಿಸಪಿಯರ್ಡ್. ಆ ಬಾಯ್ ಹೋಗ್ಬಿಟ್ಟಿರ್ತಾರೆ. ಈ ಕಥೆನ ನೋಡಿದಾಗ ಎಲ್ಲಿಂದ ಶುರು ಆಗಬೇಕು ಅಂತಂದ್ರೆ ಇದು ಇಟ್ ಶುಡ್ ಫಸ್ಟ್ ಸ್ಟಾರ್ಟ್ ವಿತ್ ಸಿ ಇಂದ ಶುರು ಆಗಬೇಕು. ನೋಡ್ರಿ, ಎನ್ ಓಲ್ಡ್ ಜೆಂಟ್ಲ್ಮ್ಯಾನ್ ವಾಸ್ ವಾಕಿಂಗ್ ಸ್ಲೋಲಿ ಅಲಾಂಗ್ ದ ಸ್ಟ್ರೀಟ್ ವೆನ್ ಈ ಸಾ ಲಿಟ್ಲ್ ಬಾಯ್ ಟ್ರೈಂಗ್ ಟು ರೀಚ್ ದ ಡೋರ್ ಬೆಲ್. ಒಂದು ಮಗು ಡೋರ್ ಬೆಲ್ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ, ತುಂಬಾ ಎತ್ತರದಲ್ಲಿರುತ್ತೆ. ಇಲ್ಲಿದ್ದು ಶುರು ಆಗಬೇಕು. ಹಾಗೇನೆ ಶುರು ಮಾಡಿದ್ವಿ ನೋಡಿ. ಒನ್ಸ್ ಎನ್ ಓಲ್ಡ್ ಜೆಂಟ್ಲ್ಮ್ಯಾನ್, ಅವ್ರೇನ್ ಮಾಡ್ತಾರೆ, ಈ ರೀತಿ ಸೆಂಟೆನ್ಸ್ ಗಳ ಕೊಟ್ಟಿರ್ತಾರೆ, ಅದನ್ನ ರೀಅರೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಕೆಲವು ಟೈಮ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಪೂರಾ ಒಂದು ಸ್ಟೋರಿನೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಇಂಥ ಕೊಟ್ಟಾಗ ಯಾವುದು ಅನ್ನೋದನ್ನ ನೀವು ಪೂರಾ ಸೆಂಟೆನ್ಸ್ ಗಳನ್ನ ಓದಿ ರಿಯಲೈಸ್ ಮಾಡ್ಕೋಬೇಕಾಗುತ್ತೆ. And once an old gentleman was walking slowly along the street when he saw a little boy trying to reach the doorbell that was too high for him. ತುಂಬಾ ಎತ್ತರದಲ್ಲಿ ಡೋರ್ ಬೆಲ್ ಅನ್ನು ರೀಚ್ ಮಾಡ್ತಿರ್ತಾನೆ. The old man went near the boy. Old man ಹತ್ರ ಹೋಗ್ತಾನೆ. He said, I will ring the bell for you. ನಾನು ನಿಮಗೋಸ್ಕರ ಬೆಲ್ ಹೊಡಿತೀನಿ ಅಂತ ಓಲ್ಡ್ ಮ್ಯಾನ್ ಆ ಮಗುಗೆ ಹೇಳ್ತಾರೆ. He pulled the bell. ಆ ಬೆಲ್ ನ ಪುಲ್ ಮಾಡ್ತಾನೆ ವೆರಿ ಹಾರ್ಡ್
and it could be heard all over the house. ಮನೆಯಲ್ಲೆಲ್ಲ ಕೇಳಕ್ ಶುರು ಮಾಡ್ಬಿಡುತ್ತೆ. Then the little boy looked up at him. ಮಗು ನೋಡುತ್ತೆ and said, now we will run away. ನಾವು ಓಡೋಗೋಣ ಅಂತ ಅದು ಡಿಸೈಡ್ ಮಾಡುತ್ತೆ. ಕಮ್ ಆನ್ ಅಂತ ಮಗು ಹೊರಟೋಗ್ಬಿಡುತ್ತೆ. ಬಿಫೋರ್ ದ ಓಲ್ಡ್ ಮ್ಯಾನ್ ರಿಯಲೈಸ್ಡ್, ಓಲ್ಡ್ ಮ್ಯಾನಿಗೆ ಗೊತ್ತೇ ಆಗಲ್ಲ ಏನಾಗ್ತಾ ಇದೆ ಅಂತ. ಅಷ್ಟರಲ್ಲಿ ಆ ನಾಟಿ ಬಾಯ್ ಡಿಸಪಿಯರ್ಡ್ ಆಗ್ಬಿಡ್ತಾನೆ. ಈ ನಡುವೆ ಓಲ್ಡ್ ಲೇಡಿ ಆಫ್ ದ ಹೌಸ್ ಕಮ್ಸ್ ಔಟ್ ಅಂಡ್ ದಿಸ್ ಮ್ಯಾನ್ ವಾಸ್ ದೇರ್ ಟು ಎಕ್ಸ್ಪ್ಲೇನ್ ವೈ ಹಿ pulled out the ring bell. Why did he pull out the ring ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಹೀಗೆ ಈ ಪ್ಯಾರಾಗ್ರಾಫ್ ಇದೆ. ಇಂಥ ಪ್ಯಾರಾಗ್ರಾಫ್ ಕೊಟ್ಟಾಗ ಪೂರ ಕ್ಲೂಸನ್ನ ಟಿಪ್ ಏನು ಹೇಳ್ಬೋದು ಅಂತಂದರೆ, ರೀಡ್ ಔಟ್ ದ ಆಲ್ ದ ಕ್ಲೋಸ್. ಅಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ನೆಲ್ಲ ರೀಡ್ ಔಟ್ ಮಾಡಿ ಆ್ಯಂಡ್ ಟ್ರೈ ಟು ಫಿಗರ್ ಔಟ್. ಇಲ್ಲಿ ಫಸ್ಟ್ ಯಾವ್ದು ಬರ್ಬೋದು, ಸೆಕೆಂಡ್ ಯಾವ್ದು ಬರ್ಬೋದು, ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದು ಬರ್ಬೋದು ಅಂತ ಮಾರ್ಕೌಟ್ ಮಾಡ್ಕೊಳ್ಳಿ. ಆ ಸ್ಟೋರಿನ ಕಂಪ್ಲೀಟ್ ಆಗಿ ಬರಿಬೇಕಾಗುತ್ತೆ, ರೀರೈಟ್ ಮಾಡಬೇಕಾಗುತ್ತೆ. ಈ ರೀರೈಟ್ ಮಾಡಿ ಅಲ್ಲಿ ಮಾಡಬೇಕಾಗುತ್ತೆ. ನಂಬರ್ ಹಾಕಿದ್ರೆ ನಡೆಯಲ್ಲ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೀಟಾಗಿ ಫಾಲೋ ಮಾಡ್ಕೊಳ್ಳಿ. ಏನಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ರೀಅರೇಂಜ್ ದ ಸೆಂಟೆನ್ಸ್ ಟು ಮೇಕ್ ಅ ರೀಡೇಬಲ್ ಸ್ಟೋರಿ. ರೀಡೇಬಲ್ ಸ್ಟೋರಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದನ್ನ ನೀವು ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಇದರಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ಅಂಡರ್ಲೈನ್ ಮಾಡಿಕೊಂಡು ಬರೀರಿ. ಬರೆಯುವ ಮೊದಲು ನೀವೇನು ಮಾಡ್ಕೊಳ್ಳಿ, ಈ ಸ್ಟೋರಿಲಿ ಏನಾಗ್ತದೆ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸ್ಟೋರಿ ಅನ್ನುವಂಥ ಫ್ರೇಮ್ ಔಟನ್ನು ಯು ಶುಡ್ ಹ್ಯಾವ್ ದಟ್ ಮೈಂಡಲ್ಲಿ ಅದನ್ನು ಇಟ್ಕೋಬೇಕಾಗುತ್ತೆ. ಅದರ್ವೈಸ್ ಇಟ್ ವುಡ್ ಬಿ ಪ್ರಾಬ್ಲಮ್. ಮುಂದೆ ಹೋಗೋಣ. 2019 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದೀವಿ. ದಿಸ್ ಇಸ್ ಅ ಪಾರ್ಟ್ 4 ಇದೆ. ಸೋಷಿಯಲ್ ಸೈನ್ಸ್ ಪೇಪರ್ನ ಮೇಡಮ್ ಸಂಜೆ ಮಾಡಿದ್ದಾರೆ. ರೀಡ್ ದ ಪ್ಯಾಸೇಜ್ ಅಂಡ್ ಮೇಕ್ ಅ ಲಾಜಿಕಲ್ ಇನ್ಫರೆನ್ಸ್ ಫ್ರಮ್ ದ ಟೆಕ್ಸ್ಚುಯಲ್ ಡೀಟೇಲ್ಸ್. ಟೆಕ್ಸ್ಚುಯಲ್ ಡೀಟೇಲ್ಸ್ ಇಂದ ನೀವೇನು ಮಾಡಬೇಕು, ಈ ಸ್ಟೋರಿ ಓದಿ ರೀಡ್ ದ ಸ್ಟೋರಿ ಅಂಡ್ ಮೇಕ್ ಅ ಲಾಜಿಕಲ್ ಇನ್ಫರೆನ್ಸ್. ಲಾಜಿಕ್ ಆಗಿ ಒಂದು ಇನ್ಫರೆನ್ಸ್ ಮಾಡಬೇಕಾಗುತ್ತೆ, ನೀವು ಅರ್ಥೈಸ್ಕೋಬೇಕಾಗತ್ತೆ. ಇಲ್ಲಿ ನೇರವಾದ ಉತ್ತರ ಈ ಪ್ಯಾಸೇಜ್ ಇಂದ ಸಿಗಲ್ಲ ನಿಮಗೆ. ಯು ಹ್ಯಾವ್ ಟು ಇನ್ಫರ್ ಅಂದ್ರೆ ಯು ಹ್ಯಾವ್ ಟು ಕಾಂಪ್ರಹೆಂಡ್. ಅದನ್ನು ಮಾಡಿಕೊಂಡು ಕೆಳಗಡೆ ಕೊಟ್ಟಿರೋ ಆನ್ಸರ್ಸ್ನ ಮಾಡಬೇಕಾಗತ್ತೆ. ಫಸ್ಟ್ ಕ್ವಶನ್ ಏನಿದೆ, ವೈ ವಾಸ್ ಮಿಸ್ಟರ್ ರಾವ್ ಸಿಟ್ಟಿಂಗ್ ಔಟ್ಸೈಡ್. ಯಾಕೆ ಮಿಸ್ಟರ್ ರಾವ್ ಹೊರಗಡೆ ಕೂತಿದ್ದಾರೆ? ಇನ್ ಫ್ರಂಟ್ ಆಫ್ ದ ಪೋರ್ಚ್ ಇನ್ ಎ ಹೌಸ್ ಆಫ್ ಹಿಸ್ ಹೌಸ್ ಇನ್ ಎ ಬಾತ್ರೂಮ್. ಅವರು ಬಾತ್ರೂಮ್ ಹಾಕೊಂಡಿದ್ದಾರೆ. ಬಾತ್ರೂಮ್ ಹಾಕೊಂಡು ಮನೆಯ ಹೊರಗಡೆ ಏನು ಪೋರ್ಚ್ ಇರುತ್ತಾ ಆ ಪೋರ್ಚಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆ ಕೂತ್ಕೊಂಡಿದ್ದಾರೆ, ವೈ ಹಿ ವಾಸ್ ಸಿಟ್ಟಿಂಗ್ ಅನ್ನೋದನ್ನು ನೀವು ಗೆಸ್ ಮಾಡಬೇಕು. ನೆಕ್ಸ್ಟ್, ವೈ ಡಿಡ್ ಮಿಸ್ಟರ್ ಜಗನ್ ಚಕ್ಕಲ್. ಮಿಸ್ಟರ್ ಜಗನ್ ಮಿಸ್ಟರ್ ರಾವ್ನ ಪೋರ್ಚಲ್ಲಿ ಬಾತ್ರೂಮಲ್ಲಿ ಇರೋದನ್ನು ನೋಡಿ ಹಿ ಚಕ್ಕಲ್ಸ್. ಒಂದು ಲೈಕ್ ದಿಸ್, ಒಂದು ಕಾಮಿಕ್ ಕೊಡ್ತಾರಲ್ಲ ಆ ರೀತಿ ಒಂದು ನಗು ಕೊಡ್ತಾರೆ, ಹಾಸ್ಯ ನಗೆ ಬೀರ್ತಾರೆ. ಯಾಕೆ, ವೈ ಡಿಡ್ ಮಿಸ್ಟರ್ ರಾವ್ ಗ್ರಾಬ್ ದ ಸೆಲ್ ಫೋನನ್ನು ಯಾಕೆ ತಗೊಳ್ತಾರೆ ಮಿಸ್ಟರ್ ರಾವ್ ಅಂತ ಇದೆ. ಈ ರೀತಿ ಪ್ಯಾರಾಗ್ರಾಫ್ನ ಕೊಟ್ಟಾಗ ಫಸ್ಟ್ ಕ್ವಶನ್ಸ್ ಓದ್ಕೊಳ್ಳಿ, ಆ ನಂತರ ಬೇಗ ಇನ್ಫಾರ್ಮ್ ಮಾಡ್ಕೊಂಡು ಈಜಿ ಆಗುತ್ತೆ. ನೋಡಿ, ಈಗ ಒಂದು ಲೆವೆಲ್ ಅಪ್ಗ್ರೇಡ್ ಮಾಡಿದ್ದಾರೆ. ಏನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತಂದರೆ, ಅವರು ಒಂದು ಸ್ಟೋರಿಯನ್ನು ಸೀದಾ ಕೊಟ್ಟು ಅದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇಲ್ಲ. ಇನ್ಸ್ಟೆಡ್ ಒಂದು ಇನ್ಫಾರ್ಮ್ ಮಾಡಕ್ಕೆ ಹೇಳ್ತಿದ್ದಾರೆ. ಕ್ವಶನ್ಸ್ ಹೇಗೆ ಬರುತ್ತೆ ಅಂತಂದರೆ, ಆ ಸ್ಟೋರಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಹೊರತು ಅಲ್ಲಿರೋ ಲೈನ್ಗಳನ್ನ ಕೋಟ್ ಮಾಡೋದಕ್ಕೆ ಬರೋದೇ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ನೋಡಿ, ಎನಿವೆ ಲೆಟ್ಸ್ ಕ್ಯಾರಿ ಆನ್. ಇದನ್ನು ನೋಡೋಣ, ಏನಿದೆ ಇಲ್ಲಿ, ಏನಾಗ್ತಾ ಇದೆ ಆ್ಯಕ್ಚುಲಿ ಅನ್ನೋದನ್ನು ರಿಯಲೈಸ್ ಮಾಡ್ಕೋಣ. ನೋಡಿ, ಮಿಸ್ಟರ್ ರಾವ್ ಸ್ಯಾಟ್ ಆನ್ ದ ಫ್ರಂಟ್ ಪೋರ್ಚ್ ಆಫ್ ಹಿಸ್ ಹೌಸ್ ಇನ್ ಎ ಬಾತ್ರೂಮ್. ಯಾಕೆ ಕೂತ್ಕೊಂಡಿದ್ದಾರೆ? ಆ್ಯಂಡ್ ಬನ್ನಿ ಸ್ಲಿಪ್ಪರ್ಸ್ ವಿತ್ ಹಿಸ್ ಹೆಡ್ ಇನ್ ಹಿಸ್ ಹ್ಯಾಂಡ್ಸ್. ಹೀಗೆ ಕೈಯನ್ನು ಇಟ್ಕೊಂಡು ಮಿಸ್ಟರ್ ರಾವ್ ಈ ಸಿಟ್ಟಿಂಗ್. ಹಿ ವಾಸ್ ಹೋಲ್ಡಿಂಗ್ ಆ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ಇದರ ಅರ್ಥ ಅಂತಂದರೆ, ಹಿ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್. ಅವ್ರು ನ್ಯೂಸ್ ಪೇಪರ್ ಓದ್ತಾ ಇದ್ರು ಬಾತ್ರೂಮಲ್ಲಿ, ಆ್ಯಂಡ್ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹಿ ವಾಸ್ ದೇರ್. ದ ಸನ್ ಶೋನ್ ಬ್ರೈಟ್ಲಿ ಇನ್ ದ ಸ್ಕೈ. It's early in the morning, around 8 o'clock ಅನ್ಕೊಳ್ಳಿ. His neighbors were coming out of their houses and getting into their cars, and they were preparing themselves to go to the job. ಜಾಬಿಗೆ ಹೋಗಿ ತಯಾರಿದ್ರು ನೇಬರ್ಸ್. ಮಿಸ್ಟರ್ ರಾವ್ ಸೈಡ್. ಮಿಸ್ಟರ್ ರಾವ್ ಉಸಿರಾಗ್ತಾರೆ. ಹಿಸ್ ನೇಬರ್ ಮಿಸ್ಟರ್ ಜಗನ್ ಸ್ಟೆಪ್ಡ್ ಔಟ್ ಆಫ್ ಹಿಸ್ ಪೋರ್ಚ್. ಮಿಸ್ಟರ್ ಜಗನ್ ಕೂಡ ನೇಬರ್, ಅವನು ಕೂಡ ಹಿ ಕೇಮ್ ಔಟ್ ಆಫ್ ದ ಪೋರ್ಚ್ ಆ್ಯಂಡ್ ಸಾ ಮಿಸ್ಟರ್ ರಾವ್ ಡಿಡ್ ಇಟ್ ಅಗೇನ್. ಮತ್ತಾಯ್ತಾ ಇದು ಅಂತ ಕೇಳ್ತಾನೆ. ಇದು ಮತ್ತಾಯ್ತಾ ಅಂತ ಕೇಳಿದಾಗ ನಿಮ್ಗೆ ಒಂದು ಅರ್ಥ ಮಾಡ್ಕೋಬೇಕು, ಇದು ಪ್ರತಿದಿನ ಆಗ್ತಾ ಇದೆ ಮಿಸ್ಟರ್ ರಾವ್ ಜೊತೆಗೆ. ಅಂದರೆ ಅವನು ಹೊರಗಡೆ ಕೂರ್ತಾನೆ, ಪೋರ್ಚಲ್ಲಿ ಕೂರ್ತಾನೆ, ಅವನ ಹೆಂಡತಿ ಅವನನ್ನು ಹೊರಗಡೆ ಬಿಟ್ಟೇ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ ಮರ್ತು. ಇವನು ಒಳಗಡೆ ಎಂಟ್ರ್ ಆಗೋದಕ್ಕೆ ಸಾಧ್ಯ ಇಲ್ದಂಗೆ ಮಾಡ್ತಾರೆ ಅವ್ರ ಹೆಂಡತಿ ಅಂತ ಗೊತ್ತಾಯ್ತು. ಮಿಸ್ಟರ್ ರಾವ್ ರಿಪ್ಲೈಡ್, ಯಪ್, ಆಯ್ತಪ್ಪ. ಮಿಸ್ಟರ್ ಜಗನ್ ಚಕ್ಕಲ್ಡ್ ಅಂಡ್ ಸೈಡ್, ಹಿಯರ್ ಮಿಸ್ಟರ್ ರಾವ್ ಯು ಕ್ಯಾನ್
ಯೂಸ್ ಮೈ ಸೆಲ್ ಫೋನ್, ಐ ಕುಡ್ ಈವನ್ ಕೀಪ್ ಅ ಕೀ ಹಿಯರ್ ಇಫ್ ಯು ವಾಂಟ್. ನಾನು ನನ್ನ ಕೀನು ಕೂಡ ಕೊಡ್ತೀನಿ, ಬೇಕಾದ್ರೆ ಕೀನ್ ಬಳಸು, ನನ್ನ ಸೆಲ್ ಫೋನ್ ಬಳಸು ಅಂತಾನೆ. ಮಿಸ್ಟರ್ ಥ್ಯಾಂಕ್ಫುಲಿ ಗ್ರಾಬ್ಡ್ ದ ಸೆಲ್ ಫೋನ್ ಅಂಡ್ ಕಾಲ್ಡ್ ಹಿಸ್ ವೈಫ್. ಸೆಲ್ ಫೋನ್ ತಗೊಂಡು ತನ್ನ ವೈಫಿಗೆ ಕರೀತಾನೆ. ಇದರ ಅರ್ಥ ಏನು ಅಂತಂದ್ರೆ, ಮಿಸ್ಟರ್ ರಾವ್ ಔಟ್ಸೈಡ್ ಇದ್ದಾರೆ, ಮಿಸ್ಟರ್ ರಾವ್ ಮನೆಯ ಹೊರಗಡೆ ಇದ್ದಾರೆ. ಮಿಸ್ಟರ್ ರಾವ್ನ ಹೆಂಡತಿ ಏನ್ ಮಾಡಿದ್ದಾರೆ, ಅವನನ್ನ ಒಳಗಡೆ ಮಿಸ್ಟರ್ ರಾವ್ ಹೆಂಡತಿ ಇಲ್ಲಿದ್ದಾರೆ, ಅವರಿಗೆ ಏನೋ ಇವರು ಏನು ಮಾಡೋ ಸದ್ದು ಕೂಡ ಕೇಳ್ತಾ ಇಲ್ಲ, ಮಿಸ್ಟರ್ ರಾವ್ ಇಲ್ಲಿ ಕೂತ್ಕೊಂಡಿದ್ದಾರೆ. ಓಕೆ, ಅವ್ರು ಒಳಗಡೆ ಇವ್ರನ್ನ ಹೊರಗಡೆ ಹಾಕಿ ಅವ್ರು ಒಳಗಡೆ ಲಾಕ್ ಆಗಿದ್ದಾರೆ. ಗೊತ್ತಿಲ್ಲ, ಯೂಶಲಿ ಲಾಕಿಂಗ್ ಸಿಸ್ಟಮ್ ಇರುತ್ತಲ್ಲ, ಹೀಗಾಗಿದೆ. ಇಲ್ಲಿ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇಲ್ಲ. ವೈ ವಾಸ್ ಮಿಸ್ಟರ್ ರಾವ್ ಸಿಟ್ಟಿಂಗ್ ಔಟ್ಸೈಡ್ ಅಂತಂದ್ರೆ, ಮಿಸ್ಟರ್ ರಾವ್ಸ್ ವೈಫ್ ಫರ್ಗಾಟ್ ದಟ್ ಹಿ ವಾಸ್ ಸಿಟ್ಟಿಂಗ್ ಆನ್ ದ ಫ್ರಂಟ್ ಆಫ್ ಹಿಸ್ ಹೌಸ್ ಇನ್ ಎ ಬಾತ್ರೂಮ್ ಅಂಡ್ ಲಾಕ್ಡ್ ದ ಡೋರ್ ಫ್ರಮ್ ದ ಇನ್ಸೈಡ್ ಆಫ್ ದ ಹೌಸ್. ಮನೆ ಒಳಗಡೆಯಿಂದಾನೇ ಅವನ ಹೆಂಡತಿ ಲಾಕ್ ಮಾಡ್ಕೊಂಡಿದ್ದಾರೆ. ಯಾರನ್ನ? ಮಿಸ್ಟರ್ ರಾವ್ನ ಹೊರಗಡೆ ಹಾಕಿ. ಯಾಕೆ ಅಂತಂದ್ರೆ, ಶಿ ಡಿಡಂಟ್ ಡೂ ಪರ್ಪಸ್ಫುಲಿ, ಅವ್ರು ಮರ್ತಿದ್ದಾರೆ ಮಿಸ್ಟರ್ ರಾವ್ ಇಸ್ ಸಿಟ್ಟಿಂಗ್ ಔಟ್ಸೈಡ್ ಅನ್ನೋದನ್ನ. ಓಕೆ, ಇದು ಒಂದು. ಜ್ಯೋತಿ ಹೆಮರಗೆರೆ, PDF ನಿಮ್ಗೆ ಗೂಗಲ್ ಕ್ಲಾಸ್ ರೂಮ್ ಇಲ್ಲಿ ಅಂದ್ರೆ ನಮ್ಮ ಪೇಡ್ ಗ್ರೂಪ್ ಇಲ್ಲಿ ಇದ್ದವರಿಗೆ ಮಾಡ್ಲಾರ್ದಂಗೆ ಯಾರಿಗೆ ಕೊಡೋಣ? ನಮ್ಮ ಪೇಡ್ ಗ್ರೂಪ್ ಇದ್ದವರಿಗೆ ಕೊಡ್ಬೇಕು. ಕ್ವಶನ್ ಪೇಪರ್ ಪೂರ ಸಾಲ್ವ್ ಆದ್ಮೇಲೆ ಕೊಟ್ಟರೆ ಬೆಟರ್ ಇರ್ತದೆ. ಈಗ ಅರ್ಧ ಕೊಟ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ನಿಮ್ಮ ಅಷ್ಟು ವಿಡಿಯೋಗಳನ್ನ ಒಂದು ಸೆಟ್ ಮಾಡಿಕೊಂಡು ಅದರ PDF ಹಾಕ್ಬಿಡ್ತೀನಿ, ನಿಮಗೆ ಕ್ಲಾಸ್ ರೂಮ್ ಆ್ಯಪಲ್ಲಿ ಹಾಕ್ತೀನಿ. ನೀಡ್ ನಾಟ್ ಟು ವರಿ, ಯು ವಿಲ್ ಗೆಟ್ ದಟ್, ನಿಮಗೆ ಸಿಗುತ್ತೆ. ಹಾಗೆಯೇ ಯಾರಿಗೆ ಕ್ವಶನ್ ಪೇಪರ್ಸ್ ಬೇಕು ಅವರು ಕೂಡ, ಅಂದರೆ ಬರೀ ಪ್ರಿವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ನಮಗೆ ಬೇಕು ಸರ್ ಅನ್ನೋರು ಕೂಡ ನೀವು ಪಡಿಬೋದು. ಓಕೆ ಓಕೆ, ಎನಿವೆ ಲೆಟ್ಸ್ ಮೂವ್ ಆನ್. ವೈ ಡಿಡ್ ಜಗನ್ ಚಕಲ್ ಯಾಕೆ ಜಗನ್ ಒಂದು ಅನ್ನೋ ಒಂದು ರಿಯಾಕ್ಷನ್ ಯಾಕೆ ಕೊಡ್ತಾರೆ ಅಂದರೆ, ಮಿಸ್ಟರ್ ಜಗನ್ ಚಕಲ್ಡ್ ವೆನ್ ಹಿ ಸಾ ಮಿಸ್ಟರ್ ರಾವ್ ಆನ್ ದ ಪೋರ್ಚ್. ಹಿ ನ್ಯೂ ಅಬೌಟ್ ಮಿಸ್ಟರ್ ರಾವ್ಸ್ ವೈಫ್ಸ್ ಫರ್ಗೆಟ್ಫುಲ್ನೆಸ್. ಮಿಸ್ಟರ್ ರಾವ್ ಗೊತ್ತಿತ್ತು, ಮಿಸ್ಟರ್ ರಾವ್ನ ವೈಫು ತುಂಬಾ ಮರಗುಳಿ ಅನ್ನೋದು ಯಾರಿಗೆ ಗೊತ್ತಿದೆ? ಜಗನಿಗೆ ಗೊತ್ತಿದೆ. ಜಗನ್ ಗೊತ್ತಿದೆ, ಹಾಗಾಗಿ ಹಿ ಚಕಲ್ಡ್ ವೆನ್ ಹಿ ಸಾ ಮಿಸ್ಟರ್ ರಾವ್ ಔಟ್ಸೈಡ್ ಆಫ್ ದ ಹೌಸ್. ಹೊರಗಡೆ ಇರೋದು ನೋಡಿ ಅವ್ನಿಗೆ ಗೊತ್ತಾಯ್ತು, ರಿಯಲೈಸ್ಡ್. ವೈ ಡಿಡ್ ಮಿಸ್ಟರ್ ರಾವ್ ಗ್ರಾಬ್ಡ್ ದ ಫೋನ್ ಅಂತಂದ್ರೆ, ವೈ ಡಿಡ್ ಮಿಸ್ಟರ್ ರಾವ್ ಗ್ರಾಬ್ ದ ಫೋನ್ ಅಂದ್ರೆ, ಸೊ ದಟ್ ಹಿ ಕುಡ್ ಕಾಲ್ ಹಿಸ್ ವೈಫ್, ತನ್ನ ಹೆಂಡತಿ ಕರೆ ಮಾಡ್ಬೋದು, ಅಂಡ್ ಇನ್ಫಾರ್ಮ್ ಹರ್ ಅಬೌಟ್ ಹಿಸ್ ಸಿಚುವೇಶನ್, ತನ್ನ ಸಿಚುವೇಶನ್ ಅನ್ನು ಅವಳಿಗೆ ಫೋನ್ ಮೂಲಕ ತಿಳಿಸ್ಬೋದು ಅಂತ. ಓಕೆ ಸರ್, ನಮ್ದು BEd ಮಾರ್ಕ್ಸ್. ಹನುಮಂತಪ್ಪ ಅವರೇ ನೆಕ್ಸ್ಟ್ ಕ್ಲಾಸ್ ಮಾಡ್ತೀವಿ. ಹನುಮಂತಪ್ಪ ಅವರ ನೆಕ್ಸ್ಟ್ ಕ್ಲಾಸ್ ಏನಿದೆ, ಆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮ ಡೌಟ್ಗಳಿದ್ರೆ ಕ್ಲಿಯರ್ ಮಾಡ್ತೀವಿ. ಇದು Gpstr ಇಂಗ್ಲಿಷ್ ಕ್ಲಾಸ್ ಇದೆ, ಹಾಗಾಗಿ ನಾವು ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ಕಂಟೆಂಟ್ ಫೋಕಸ್ ಇದೆ. ಆನಂತರ ನಿಮ್ಮ ಡೌಟ್ ಸೆಷನ್ಸ್ ಕ್ಲಿಯರ್ ಮಾಡೋಣ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಬಿಟ್ವೀನ್ ವಿಕಾಸ್ ಅಂಡ್ ಮಿಸ್ಟರ್ ವಿಶ್ವಾಸ್. ಇಲ್ಲಿ ಒಂದು ಮಿಸ್ಟರ್ ವಿಶ್ವಾಸ್ ಮತ್ತೆ ಮಿಸ್ಟರ್ ವಿಕಾಸ್ ನಡುವೆ ಡೈಲಾಗ್ ಇದೆ. ಯಾರು ಇವರು ಮಿಸ್ಟರ್ ವಿಶ್ವಾಸ್ ಅಂತಂದ್ರೆ, ಮಿಸ್ಟರ್ ವಿಶ್ವಾಸ್ ಏನಿದ್ದಾರೆ ಇವರು ವಿಕಾಸ್ ಏನಿದಾರಲ್ಲ, ಈ ವಿಕಾಸನ ತಂದೆಯ ಕಲೀಗ್. ಇವ್ರ ನಡುವೆ ಡೈಲಾಗ್ ಒಂದು ಡೈಲಾಗ್ ಅನ್ನೋಕ್ಕಿಂತ ಒಂದು ಕಾನ್ವರ್ಸೇಷನ್ ಆಗ್ತಾ ಇದೆ. ಈ ಕಾನ್ವರ್ಸೇಷನ್ ಅನ್ನ ನೀವು ಬಳಸ್ಕೊಂಡು ಒಂದು ಮೆಸೇಜ್ ಅನ್ನ ಬರಿಬೇಕು. ನೋಡಿ ಎಷ್ಟು ಮೆಸೇಜ್ ರೈಟಿಂಗ್ ಬಗ್ಗೆ ಇದೆ. ಮೆಸೇಜ್ ರೈಟಿಂಗ್ ಬಗ್ಗೆ ಇದಿದೆ. ಏನಿದೆ ಮೆಸೇಜ್ ರೈಟಿಂಗ್ ಅಂದ್ರೆ, ಒಂದು ಫೋನ್ ಕಾಲ್ ಮಾಡಿ ಯಾರಾದರೂ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ಅನ್ಕೊಳ್ಳಿ, ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದನ್ನ ನೀವು ಯಾರಿಗೆ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸ್ಬೇಕು ಮೆಸೇಜ್ ರೂಪದಲ್ಲಿ. ಅದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ದೇ ವಿಲ್ ಆಸ್ಕ್ ಯು ಲೈಕ್ ದಿಸ್. ಮಾಡಲ್ ಕ್ವಶನ್ ಪೇಪರ್ ಕೊಡಿ ಸರ್, ಫಸ್ಟ್ ಹಳೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ಆನಂತರ ಮಾಡಲ್ ಕ್ವಶನ್ ಪೇಪರ್ ಕೂಡ ಮಾಡೋಣ. ನೀಡ್ ನಾಟ್ ಟು ವರಿ. ನೋಡಿ ಇಲ್ಲಿ ಏನಿದೆ, ಮಿಸ್ಟರ್ ವಿಶ್ವಾಸ್ ಫೋನ್ ಮಾಡ್ತಾ ಇದ್ದಾರೆ, ಅದನ್ನ ಯಾರು ಎತ್ತಾರೆ? ವಿಕಾಸ್ ಎತ್ತಾರೆ, ಅವ್ರ ತಂದೆ ಹೊರಗಡೆ ಇದ್ದಾರೆ. ನೋಡಿ, ಮಿಸ್ಟರ್ ವಿಶ್ವಾಸ್ ಸೇಸ್, ಹೆಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ಗೌಡ? ಮಿಸ್ಟರ್ ಗೌಡ ಜೊತೆಗೆ ನಾನು ಮಾತಾಡ್ಬೋದಾ ಅಂತ ಯಾರು ಕೇಳ್ತಾ ಇದಾರೆ? ವಿಶ್ವಾಸ್ ಕೇಳ್ತಾರೆ. ಅದಕ್ಕೆ ವಿಕಾಸ್ ಹೇಳ್ತಾನೆ, ಹೆಲೋ, ದಿಸ್ ಈಸ್ ವಿಕಾಸ್, ಮಿಸ್ಟರ್ ಗೌಡಾಸ್ ಸನ್. ನಾನು ಮಿಸ್ಟರ್ ಗೌಡರ ಮಗ ಇದ್ದೀನಿ. ಹಿ ಈಸ್ ನಾಟ್ ಅಟ್ ಹೋಮ್, ಅವ್ರ ಮನೆಯಲ್ಲಿ ಇಲ್ಲ. ಕ್ಯಾನ್ ಐ ಟೇಕ್ ದ ಮೆಸೇಜ್? ನನ್ನ ಮೆಸೇಜ್ ಸ್ವೀಕರಿಸ್ಬೋದಾ? ಮಿಸ್ಟರ್ ವಿಶ್ವಾಸ್ ಹೇಳ್ತಾರೆ, ಹಾಯ್ ವಿಕಾಸ್, ಹೌ ಆರ್ ಯು? ಕ್ಯಾನ್ ಯು ಪ್ಲೀಸ್ ಟೆಲ್ ಯುವರ್ ಫಾದರ್ ದಟ್ ದ ಇನ್ಕ್ವೈರಿ ವಿ ಹ್ಯಾಡ್ ಟು ಅಟೆಂಡ್ ಟುಡೇ ಹ್ಯಾಸ್ ಬಿನ್ ಪೋಸ್ಟ್ಪೋನ್ ಟು ನೆಕ್ಸ್ಟ್ ವೀಕ್. ನಾವು
ಅಟೆಂಡ್ ಮಾಡಬೇಕಾಗಿರುವಂಥ ಇನ್ಕ್ವೈರಿ. ಇಲ್ಲಿ ವಿ ಅಂತಂದ್ರೆ ಯಾವುದು, ವಿಶ್ವಾಸ್ ಮತ್ತು ವಿಕಾಸನ ತಂದೆ ಅಟೆಂಡ್ ಮಾಡಬೇಕಾಗಿರುವಂಥ ಒಂದು ಎನ್ಕ್ವೈರಿ ಏನಾಗಿದೆ ಅದು ಪೋಸ್ಟ್ಪೋನ್ ಆಗಿದೆ ನೆಕ್ಸ್ಟ್ ವೀಕಿಗೆ. ಅದಕ್ಕೆ ವಿಕಾಸ್ ಹೇಳ್ತಾನೆ, ಶೂರ್ ಅಂಕಲ್ ಐ ವಿಲ್ ಡೂ ದಟ್, ನಾನು ಮಾಡ್ತೀನಿ ಅಂಕಲ್ ಅಂತಾನೆ. ಆಲ್ಸೋ ಇನ್ಫಾರ್ಮ್ ದಟ್ ಹಿ ಹ್ಯಾಸ್ ಟು ಬಿ ಅಟ್ ಕಮಿಷನರ್ ಆಫೀಸ್ ಶಾರ್ಪ್ ಅಟ್ 10 ಗಂಟೆಗೆ ನಾಳೆ ಟುಮಾರೋ ಅವರು ಕಮಿಷನರ್ ಆಫೀಸಿಗೆ ಬರಕ್ಕೆ ಹೇಳು ನಿಮ್ಮ ತಂದೆಗೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಶುಡ್ ಬ್ರಿಂಗ್ ದ ಕಂಪನೀಸ್ ಇನ್ಕಮ್ ಡೀಟೇಲ್ಸ್ ಕೂಡ ತರಬೇಕು ಅಂತ ಓಕೆ ಅಂತ ಹೇಳ್ತಾರೆ. ನೋಡಿ ಈಗ ನೋಡಿ ಇದುವರೆಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗ್ರೂಪ್ 1ಇಂದ ಬ್ಯಾಚ್ ನಂಬರ್ 1ಇಂದ ಏನಿದ್ದಾರೆ, ಬ್ಯಾಚ್ ನಂಬರ್ 1ಇಂದ Gpstr ಕ್ಲಾಸಿಗೆ ಯಾರಿದ್ದಾರೆ ಇಂಗ್ಲೀಷ್ ಇದ್ದಾರೆ, ಬ್ಯಾಚ್ 1ಇಂದ ಹಿಡ್ಕೊಂಡು ಬ್ಯಾಚ್ 6ವರೆಗೆ ಆಲ್ಮೋಸ್ಟ್ 100 ಡೇಸ್ ಕಂಪ್ಲೀಟ್ ಆಗಿದೆ. ಬ್ಯಾಚ್ 6ವರೆಗೆ ಕಂಪ್ಲೀಟ್ ಆಗಿದೆ. ಈ ಕಂಪ್ಲೀಟ್ ಆಗಿದೆ ಅಂದರೆ ಆಲ್ಮೋಸ್ಟ್ 105, 105, 103 ಹೀಗೆ ಕ್ಲಾಸಸ್ ಎಲ್ಲ ಆಗಿದೆ. ಇದನ್ನು 120 ಡೇಸನ್ನು ಕಂಪ್ಲೀಟ್ ಮಾಡಿಕೊಟ್ಟು ಆನಂತರ ನಿಮಗೆ ನೋಟಿಫಿಕೇಶನ್ ಆದಮೇಲೆ ನಿಮಗೆ ನಾವು ಏನು ಮಾಡ್ತೀವಿ, ಮಾರ್ಕ್ ಟೆಸ್ಟನ್ನು ಕೊಡ್ತೀವಿ. ನೋಟಿಫಿಕೇಶನ್ ಆದಮೇಲೆ ಅಲ್ಲಿವರೆಗೆ ನಿಮಗೆ ಕ್ಲಾಸ್ಗಳು ಬರ್ತಾನೆ ಇರುತ್ತೆ. ಇದಾದಮೇಲೆ ನೋಟಿಫಿಕೇಶನ್ ಆದಮೇಲೆ ಕೂಡ ನಿಮಗೆ ಸ್ಪೆಷಲ್ ಲೈವ್ ಕ್ಲಾಸ್ಗಳನ್ನು ನಾವು ಎಂಗೇಜ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ಸರಿ ಏನಿದೆ 15,000 ಪೋಸ್ಟಲ್ಲಿ ನಮ್ಮ ಗ್ರೂಪಿಂದ ಅಂದರೆ ನಮ್ಮ ಫ್ರೀ ಇರಲಿ ಪೇಯ್ಡ್ ಇರಲಿ ಏನೇ ಇರಲಿ 10,000 ಜನಗಳು ಸೆಲೆಕ್ಷನ್ ಆಗಬೇಕು. ಇಷ್ಟು ದೊಡ್ಡ ನಂಬರ್ನ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. ಎಸ್, ಇಟ್ಸ್ ಒಂದು ಡಿಫಿಕಲ್ಟ್ ನಂಬರ್ ಅಂತ ಅನ್ಕೋಬೋದು. ಇಲ್ಲ ಹಾಗೇನಿಲ್ಲ, ರಾಮನ್ ಟ್ಯುಟೋರಿಯಲ್ ಈಸ್ ಗೋಯಿಂಗ್ ಟು ಹೆಲ್ಪ್ 10,000 ಪೀಪಲ್ ಟು ಗೆಟ್ ದೇರ್ ಜಾಬ್ಸ್. ಅವರ ಡ್ರೀಮ್ ಜಾಬ್ಸನ್ನು ತೊಗೊಳೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್. ಹಾಗಾಗಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಸೋ ಮೆನಿ ಕ್ಲಾಸಸ್. ಎಷ್ಟು ಕ್ಲಾಸ್ ಅಂದರೆ ಯು ಕೆನಾಟ್ ಇಮ್ಯಾಜಿನ್. ಅಷ್ಟು ಕ್ಲಾಸ್ಗಳನ್ನು ನಾವು ನೋಟಿಫಿಕೇಶನ್ ಆದಮೇಲೆ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಅರೌಂಡ್ 5:30 ಶುರು ಆಗುತ್ತೆ. ದೇ ವಿಲ್ ಎಂಡ್ ಅರೌಂಡ್ ರಾತ್ರಿ 11 o'clock ಕೂಡ ನಿಮಗೆ ಕ್ಲಾಸ್ ಸಿಗ್ತಾ ಹೋಗುತ್ತೆ. ನೇತ್ರಾವತಿ ರಾಯ್ಕರ್ ಸ್ಟಡಿ ಮಾಡಬೇಕು ಅಂತ ಭಯ ಆಗ್ತಾ ಇದೆ. ಭಯದ ಮುಂದೆ ಇದೆ ಜಯ. ಹಾಗಾಗಿ ಭಯದಲ್ಲಿ ಬರುವಂತಹ ಬಾನ ತೆಗೆದಾಕಿ ಜಾನ ಸೇರಿಸ್ಕೊಳ್ಳಿ, ಜಯ ಇರುತ್ತೆ. ಸ್ವಲ್ಪ ಭಯ ಎಲ್ಲರಿಗೂ ಒಳ್ಳೆಯದೇ. ಸ್ವಲ್ಪ ಭಯ ಇದ್ದಾಗ ಏನಾಗುತ್ತೆ, ನಾವು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ರಿಮೆಂಬರ್ ದಿಸ್, ಭಯ ಇಟ್ಕೊಂಡು ಮುಂದೆ ಹೋಗ್ಬೇಕು. ಭಯ ಇರಬೇಕು, ಸ್ವಲ್ಪ ಭಯ ಇರಬೇಕು. ಭಯ ಭಾಳ ದೊಡ್ಡದೇನಲ್ಲ, ಸ್ವಲ್ಪ ಭಯ ಇರಬೇಕು. ಓಕೆ, ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾಕಂತಂದರೆ ಡೈವರ್ಷನ್, ಐ ನೆವರ್ ವಾಂಟ್ ಡೈವರ್ಷನ್. ನಾವು ಹೋಗ್ಬೇಕಾಗಿರೋದು ಹೈದರಾಬಾದಿಗೆ. ನಾನು ನಿಮ್ಮನ್ನು ಪುಣೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಪುಣೆ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಓಕೆ, ಹೈದರಾಬಾದಿಗೆ ಹೋಗೋಣ, ಪುಣೆಗೆ ಹೋಗೋದು ಬೇಡ ನಾವು. ಸೊ ರಿಮೆಂಬರ್ ದಿಸ್. ಇಲ್ಲೊಂದು ಮೆಸೇಜ್ ಇದೆ, ಈ ಮೆಸೇಜನ್ನು ಕ್ಲಿಯರ್ ಮಾಡೋಣ. ಆಮೇಲೆ ನಿಮ್ಮ ಕ್ವಶನ್ಸ್ ಎಲ್ಲ ತಗೊಳ್ತಾ ಹೋಗ್ತೀನಿ. ಅದಕ್ಕೆ ಸ್ಪೆಷಲ್ ಕ್ಲಾಸ್ಗಳೆಲ್ಲ ಇರುತ್ತೆ, ತಗೊಳ್ತಾ ಹೋಗೋಣ. ಐ ವಿಲ್ ಗಿವ್ ಹಿಮ್ ಆಲ್ ದ ಡೀಟೇಲ್ಸ್ ವೆನ್ ಹಿ ರಿಟರ್ನ್ ಅಂತ ವಿಕಾಸ್ ಮಿಸ್ಟರ್ ವಿಶ್ವಾಸಿಗೆ ಪ್ರಾಮಿಸ್ ಮಾಡ್ತಾನೆ. ಇದನ್ನು ಮೆಸೇಜಲ್ಲಿ ಕೊಡಬೇಕು. ನೋಡಿ, ಮೆಸೇಜ್ ಅಂತ ಇದೆ, ಬರೀರಿ. ಮೆಸೇಜ್ ಅಂತ ಬರೀರಿ, ಡೇಟ್ ಹಾಕಿ, ಟೈಮ್ ಹಾಕಿ. ಓಕೆ, ಟೈಮ್ ಹಾಕಿ. ಡಿಯರ್ ಫಾದರ್, ಒಂದು ಮೆಸೇಜ್ ರೂಪದಲ್ಲಿ ಫಾದರೇ ಬರಿತಾ ಇದ್ದಾರೆ. ವಿಶ್ವಾಸ್, ಯುವರ್ ಕಲೀಗ್ ಮಿಸ್ಟರ್ ವಿಶ್ವಾಸ್ ಫ್ರಮ್ ಯುವರ್ ಆಫೀಸ್ ಕಾಲ್ಡ್ ಇನ್ ಯುವರ್ ಆಬ್ಸೆನ್ಸ್. ಹಿ ಕಾಲ್ಡ್ ಟು ಇನ್ಫಾರ್ಮ್ ಯು ದಟ್ ಟುಡೇಸ್ ಇನ್ಕ್ವೈರಿ. ನೋಡಿ, ಇಲ್ಲಿ ಏನು ಬರೀತಾರೆ, ಎಲ್ಲ ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀತಾ ಇದ್ದಾರೆ. ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ, ಮೆಸೇಜ್ ಬರೀರಿ ಅಂತಾರೆ. ಒಂದು ಮೆಸೇಜ್ ಬರ್ದಂಗಾಗಿರಬೇಕು. ಇಂಡೈರೆಕ್ಟ್ ಸ್ಪೀಚನ್ನು ನಿಮಗೆ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ನಿಮ್ಮದು ಅಂತ. ಯುವರ್ ಕಲೀಗ್ ಮಿಸ್ಟರ್ ವಿಶ್ವಾಸ್ ಫ್ರಮ್ ಯುವರ್ ಆಫೀಸ್ ಕಾಲ್ಡ್ ಯು ಇನ್ ಯುವರ್ ಆಬ್ಸೆನ್ಸ್. He called to inform you that today's inquiry you had to attend has been postponed to next week. ನೋಡಿ, sentence structure ನೋಡಿ. Yours inquiry you had to attend has been postponed to next week. He also informed me that you have to be at Commissioner office at 10 sharp tomorrow. You should bring ದ ಕಂಪನೀಸ್ ಇನ್ಕಮ್ ಡೀಟೇಲ್ಸ್. ಅವ್ರು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಆ ಇನ್ಫಾರ್ಮೇಷನನ್ನು ಇಲ್ಲೇನೆ ಸಮ್ಮಪ್ ಮಾಡ್ತಾ ಇದೆ ಮೆಸೇಜಲ್ಲಿ. ಐ ಅಶ್ಯೂರ್ಡ್ ಹಿಮ್ ದಟ್ ಐ ವಿಲ್ ಇನ್ಫಾರ್ಮ್ ಯು ಆನ್ ಯುವರ್ ರಿಟರ್ನ್ ಅಂತ ಹೇಳ್ತಾನೆ. ವಿಕಾಸ್ ತನ್ನ ಸಿಗ್ನೇಚರ್ನ ಮಾಡಿದ್ದಾನೆ. ಎಷ್ಟು ಈಸಿ ಇದೆ, ಓಕೆ, ಎಷ್ಟು ಈಸಿಯಾಗಿ ಕ್ಯೂಟ್ ಆಗಿದೆ. ಹಾಗಾಗಿ ಈ ಮೆಸೇಜನ್ನು ಬರೆಯೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಮೆಸೇಜ್ ರೈಟಿಂಗ್ ಮೇಲೆ ನಾನು ವಿಡಿಯೋಸ್ ಕಡಿಮೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೀಡ್ ನಾಟ್ ಟು ವರಿ. ಯಾರೆಲ್ಲ ಗ್ರೂಪಲ್ಲಿ ಇದ್ದೀರಿ ಇವರಿಗೆ ಮೆಸೇಜ್ ರೈಟಿಂಗ್ ಮೇಲೂ ಕೂಡ ಒಂದು 10 ಕಾನ್ಸೆಪ್ಟ್ ಮೇಲೆ ಹೇಳ್ಬಿಡ್ತೇನೆ. ನೀಡ್ ನಾಟ್ ಟು ವರಿ.
ಐ ಆಮ್ ಗೋಯಿಂಗ್ ಟು ಡೂ ದಟ್. ಹಾಗೆ ರೈಟ್ ಅನ್ ಆರ್ಟಿಕಲ್ ಅಂತ ಇದೆ. ನೋಡಿ, ಡಿಯರ್ ಫಾದರ್ ಅಂದ್ರು ಒಂಥರ ಜಸ್ಟ್ ಲೈಕ್ ಒಂದು ಲೆಟರ್ ರೈಟಿಂಗ್ ಥರನೇ ಇರುತ್ತೆ. ಅದರ ಟೈಟಲ್ ಮಾತ್ರ ಮೆಸೇಜ್ ಇರುತ್ತೆ, ಡೇಟ್ ಇರುತ್ತೆ, ಟೈಮ್ ಇರುತ್ತೆ. ಯೂಶಲಿ ಲೆಟ್ರಲ್ಲಿ ಟೈಮ್ ಇರಲ್ಲ, ಇಲ್ಲಿ ಟೈಮ್ ಕೂಡ ಹಾಕಬೇಕು. ಡಿಯರ್ ಫಾದರ್ ಅಂದ್ಕೊಂಡು ಶಾರ್ಪ್ ಆಗಿ ಡೀಟೇಲ್ ಆಗಿ ಐ ಆಮ್ ಹ್ಯಾಪಿ, ಯು ಆರ್ ಹ್ಯಾಪಿ, ಐ ಹೋಪ್, ಐ ಆಮ್ ಸ್ಟಡಿಂಗ್ ವೆಲ್, ಇವೆಲ್ಲ ಲೆಟ್ರಲ್ಲಿ ಇರುತ್ತೆ. ಇಲ್ಲೇನಿಲ್ಲ, ಟು ದ ಪಾಯಿಂಟ್ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ದಟ್ ಇಸ್ ಇಟ್. ಆರ್ಟಿಕಲ್ ಇದೆ, ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ, ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇನ್ ಸಿಟೀಸ್ ಅಂತ ಒಂದು ಆರ್ಟಿಕಲ್ ಬರಿಬೇಕಾದಾಗ ನೀವು ಯು ಹ್ಯಾವ್ ಟು ರಿಮೆಂಬರ್ ದಟ್. ನಿಮ್ಮಲ್ಲಿ ಒಂದಿಷ್ಟು ವಿಚಾರಗಳನ್ನ ಓದ್ಕೊಳ್ಳಿ. ಡೈಲಿ ಬೇಸಲ್ಲಿ ಒಂದು ಇದೆ, ಒಂದು ಚಾನಲ್ ಇದೆ, VO1 ಅಂತ ಒಂದು ಯೂಟ್ಯೂಬ್ ಮೇಲೂ ಕೂಡ ಚಾನಲ್ ಇದೆ. ಹಾಗೆಯೇ ಒಂದು ಆ್ಯಪ್ ಕೂಡ ಇದೆ. ಇವರು ಡೈಲಿ ಮೆಸೇಜ್ಗಳನ್ನು ಕೊಡ್ತಾರೆ, ಇಂಗ್ಲೀಷಲ್ಲಿ ಇದೆ. ವೆರಿ ಬ್ಯೂಟಿಫುಲ್ ಚಾನಲ್ ಇದೆ, ಇಂಗ್ಲೀಷ್ ಚಾನಲ್ ಇದೆ. ಪ್ಲೀಸ್ ವಾಚ್ ಇಟ್, ಅದು ನೋಡ್ಕೊಳ್ಳಿ. BBC ನೋಡಿ, ಆಮೇಲೆ ಯಾವುದು ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಈ ಪೇಪರ್ಗಳನ್ನು ಓದಿ. ಯು ವಿಲ್ ಗೆಟ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ಇವುಗಳನ್ನು ಯಾವುದೇ ಕೋಚಿಂಗ್ ಸೆಂಟರ್ನವರು ಕೂಡ ನಿಮಗೆ ಪ್ರಿಪ್ರೇಷನ್ ಮಾಡಿಸೋಕ್ಕಾಗಲ್ಲ. ಬಿಕಾಸ್ ದೀಸ್ ರಿಕ್ವೈರ್ ಲಾಟ್ ಆಫ್ ರೀಡಿಂಗ್, ತುಂಬ ರೀಡಿಂಗ್ ಮಾಡಬೇಕಾಗತ್ತೆ. ದ ಸ್ಟೂಡೆಂಟ್ ಹ್ಯಾಸ್ ಟು ಡೂ ದಟ್. ನೀವೇ ಮಾಡ್ಕೋಬೇಕಾಗುತ್ತೆ. ವಿ ಕ್ಯಾನ್ ಸೇ ದಟ್ ಇಂಟ್ರೊಡಕ್ಷನಿಂದ ಶುರು ಮಾಡಿ, ಆಮೇಲೆ ಏನು ಹೇಳ್ತಾ ಇದ್ದೀರಿ ಅದನ್ನು ನೀವೇನು ಮಾಡಿ ಪ್ರಾಪರಾಗಿ ಕನ್ಕ್ಲೂಷನಲ್ಲಿ ಹೇಳಿಬಿಡಿ, ಡೆವಲಪ್ ಮಾಡಿ ಅಂತ ಹೇಳ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಕೊಡೋ ಟಾಪಿಕ್ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಟ್ ವುಡ್ ಬಿ ಡಿಫಿಕಲ್ಟ್. ಅದಕ್ಕೆ ಹೇಳ್ತೀನಿ, VO1 ಚಾನಲ್ ನೋಡಿ, BBC ನೋಡಿ, ಹಾಗೆ ದ ಹಿಂದೂ, ಹಾಗೆಯೇ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ಸಲ್ಲಿ ಬರುವಂಥ ಆರ್ಟಿಕಲ್ಸನ್ನು ಓದಿ. ಯು ವಿಲ್ ಗೇನ್ ಇನ್ಫಾರ್ಮೇಷನ್. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಯೂಶಲಿ ಆಸ್ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್, ವಿ ನೆವರ್ ಸ್ಟಡಿ ದೀಸ್ ಪೇಪರ್ಸ್. ಇಂಥ ಪೇಪರ್ಸ್ ಆಗಲಿ, ಇಂಥ ಚಾನಲ್ಸ್ ಅಲ್ಲಿ ನೋಡಲ್ಲ. ಬಿಕಾಸ್ ವಿ ಥಿಂಕ್ ದಟ್ ದೇ ಆರ್ ಟು ಹೈ ಫಾರ್ ಅಸ್. ಹಾಗೆ ಅನ್ಕೋಬೇಡಿ. ಆಲ್ವೇಸ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಅನ್ ಹೈಯರ್ ಲೆವೆಲ್ ಥಿಂಕಿಂಗ್ ಮಾಡ್ಕೊಳ್ಳಿ, ಆ್ಯಂಡ್ ಯು ಕ್ಯಾನ್ ಮ್ಯಾಚ್ ಯುವರ್ ಸೆಲ್ಫ್. ಬೇಗ ಈಸಿ ಇರೋವಂಥ ಲೆವೆಲನ್ನು ಕ್ಯಾಚ್ ಮಾಡ್ಕೊಳ್ತೀರಾ. ವೆನ್ ಐ ವಾಸ್ ಇನ್ ಮೈ ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಕೂಡ ಐ ಯೂಸ್ ಟು ಸಿ BBC ನೋಡ್ತಾ ಇದ್ದೆ, ರೆಸ್ಲಿಂಗ್, ಕ್ರಿಕೆಟ್, ಇದನ್ನೆಲ್ಲ ನೋಡ್ತಾ ಐ ಲರ್ನ್ಟ್. ಐ ನೆವರ್ ಲರ್ನ್ಟ್ ಥ್ರೂ ಅ ಟೀಚರ್ ಮೂಲಕ ಐ ನೆವರ್ ಲರ್ನ್ಟ್ ಆಲ್ ದೀಸ್ ಥಿಂಗ್ಸ್. ಪ್ರಾಂಪ್ಟ್ಲಿ ಸ್ಪೀಕಿಂಗ್, ನಾನು ಹೇಳಬೇಕು ಅಂತಂದರೆ ಐ ಡಿಡ್ ಇಟ್ ಆನ್ ಮೈ ಓನ್. ನಾನೇ ಅದನ್ನೆಲ್ಲ ಮಾಡ್ತಾ ಹೋದೆ. ಐ ಟುಕ್ ದ ಹೆಲ್ಪ್ ಆಫ್ ದೀಸ್ ಚಾನಲ್ಸ್, TV ಚಾನಲ್ಸನ್ನು ಐ ಯುಟಿಲೈಸ್ಡ್ ದೆಮ್. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಮಾಸ್ಟ್ರಿ ಬರುತ್ತೆ. ಯು ಹ್ಯಾವ್ ಟು ವಾಚ್ ಇಟ್. ನೌ ಐ ಆಮ್ ನಾಟ್ ಗೆಟ್ಟಿಂಗ್ ಟೈಮ್ ಫಾರ್ ಆಲ್ ದೋಸ್ ಥಿಂಗ್ಸ್. ಎನಿವೆ, ವಾಟ್ ಆರ್ ದ 3 ಕಾಂಪೊನೆಂಟ್ಸ್ ಆಫ್ ಗ್ರಾಮರ್ ಅಂತ ಕೇಳಿದ್ದಾರೆ. ಇದೊಂದು ಮೆಥಡಾಲಜಿ ಸಂಬಂಧಪಟ್ಟಂಥ ಕ್ವಶನ್. ಒಂದು 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಗ್ರಾಮರ್ದು ಕಾಂಪೊನೆಂಟ್ಸ್ ಯಾವುದು ಅಂತಾರೆ, ಮಾರ್ಫಾಲಜಿ, ಸಿಂಟ್ಯಾಕ್ಸ್, ಮತ್ತು ಸಿಮ್ಯಾಂಟಿಕ್ಸ್, ಪ್ರಾಗ್ಮೆಟಿಕ್ಸ್, ಮತ್ತು ಫೋನಾಲಜಿ. ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಈ ಮಾರ್ಫಾಲಜಿ ಅಂದ್ರೇನು, ಇವುಗಳನ್ನ ಬಗ್ಗೆ ಮಾರ್ಫಿಮ್ ಅಂದ್ರೇನು, ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಇದೇ ಕ್ವಶನ್ ಬರುತ್ತಂತಲ್ಲ, ಯಾವುದಾದ್ರೂ ಕೇಳ್ಬೋದು, ಬರೆಯೋದಕ್ಕೆ ಬರಬೇಕು. ಯುವರ್ ಫಾದರ್ ಈಸ್ ಅವೇ ಆನ್ ಅ ಟೂರ್. ಇನ್ ಹಿಸ್ ಅಬ್ಸೆನ್ಸ್ ಯು ಹ್ಯಾವ್ ಗಾಟ್ ಅ ಜಾಬ್ ಟು ಸೆಂಡ್ ಅನ್ ಇಮೇಲ್ ಟು ಯುವರ್ ಫಾದರ್ ಗಿವಿಂಗ್ ಹಿಮ್ ಗುಡ್ ನ್ಯೂಸ್. ಒಂದು ಗುಡ್ ನ್ಯೂಸನ್ನು ನಿಮ್ಮ ಫಾದರಿಗೆ ಕೊಡಬೇಕು. ಯು ಹ್ಯಾವ್ ಟು ಗಿವ್ ಒಂದು ಗುಡ್ ನ್ಯೂಸ್ ಟು ಯುವರ್ ಫಾದರ್. ನಿಮ್ಮ ಫಾದರಿಗೆ ಗುಡ್ ನ್ಯೂಸ್ ಕೊಡಬೇಕು. ನೋಡಿ, ಇಮೇಲ್ ಬರಿಬೇಕು. ಪ್ಲೇಸ್ ಆಯಿತು, ಡೇಟ್ ಆಯಿತು, ಮೈ ಫಾದರ್ ಸ್ಪೇಸ್ ಕೊಟ್ಕೊಂಡು ಬರೆದ್ರು ಪರವಾಗಿಲ್ಲ. ಐ ರಿಸೀವ್ಡ್ ಯುವರ್ ಇಮೇಲ್ ಎಸ್ಟರ್ಡೇ ಆ್ಯಂಡ್ ಕೇಮ್ ಟು ನೋ ಆಲ್ ಅಬೌಟ್ ಯು ಆ್ಯಂಡ್ ಯುವರ್ ಅಬೌಡ್ ಅಟ್ ಡೆಲ್ಲಿ. ನಿಮ್ಮ ಡೆಲ್ಲಿಯಲ್ಲಿ ಇದೇನಂತ ಗೊತ್ತಾಯಿತು ಅಂತ ಹೇಳ್ತಾರೆ. ಎವ್ರಿಥಿಂಗ್ ಈಸ್ ಫೈನ್ ಹಿಯರ್ ಎಕ್ಸೆಪ್ಟ್ ಮಾಮ್ ಹೂ ಹ್ಯಾಸ್ ಬಿನ್ ಸಫರಿಂಗ್ ಫ್ರಮ್ ಫ್ಲೂ ಆ್ಯಂಡ್ ವೈರಲ್ ಫೀವರ್. ಏನು ಸರ್, ಗುಡ್ ನ್ಯೂಸ್ ಅಂದರೆ ಬ್ಯಾಡ್ ನ್ಯೂಸ್ ಕೊಡ್ತಾ ಇದ್ದೀರಿ? ನೋಡೋಣ, ಮುಂದೋಗೋಣ. ಅವರ ಮದರ್ ಬಗ್ಗೆ, ಹೂ ಇಸ್ ಸಫರಿಂಗ್ ಫ್ರಮ್ ಫ್ಲೂ ಇಂದ ಸಫರ್ ಆಗ್ತಾ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ನ್ಯೂಸ್ ಕೊಡ್ತಾ ಇದ್ದಾನೆ. ಐ ಟುಕ್ ಹರ್ ಟು ಅವರ್ ಫ್ಯಾಮಿಲಿ ಡಾಕ್ಟರ್. ಹಿ ಗೇವ್ ಅವರ್ ಇಂಜೆಕ್ಷನ್ ಆ್ಯಂಡ್ ಪ್ರಿಸ್ಕ್ರೈಬ್ಡ್ ಸಮ್ ಮೆಡಿಸಿನ್. ಹಿ ಹ್ಯಾಸ್ ಆಲ್ಸೋ ಅಡ್ವೈಸ್ಡ್ ಹರ್ ಟು ಟೇಕ್ a rest for a week. Granny looks after her and cooks the food too. So nothing to worry about. Everything is fine. She is recovering fast. We are taking care of our mother. How about you? Did you get time to see Indian Gates, Agra and other places? Please reply soon ಅಂತ ಇಲ್ಲಿ ಒಂದು ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಮಗ ತನ್ನ ತಾಯಿ ರಿಕವರ್ ಆಗ್ತಾ ಇದ್ದಾರೆ, ಅವರು ಶಿ ಈಸ್ ಗೆಟ್ಟಿಂಗ್ ವೆಲ್ ಆ್ಯಂಡ್ ಶಿ ಈಸ್ ರಿಕವರಿಂಗ್ ಫಾಸ್ಟ್ ಅಂತ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಓಕೆ, ಎಷ್ಟು ಮಾರ್ಕ್ಸ್ ಕ್ವಶನ್ಸ್? ಸಮಸ್ಯೆ ಏನಂದರೆ ಲಾಸ್ಟ್ ಟೈಮ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಅನ್ನೋದೇ ಮೆನ್ಷನ್ ಮಾಡಿರಲಿಲ್ಲ. ದಟ್ಸ್ ದ ಬಿಗ್ಗೆಸ್ಟ್ ಇಶ್ಯೂ ಆಗಿತ್ತು. ಏನು ಮಾಡೋದು, ಇಶ್ಯೂ ಆಗ್ತಾ ಇರುತ್ತೆ. GPST ಸಂಬಂಧಪಟ್ಟಂಥ ಇರುವಂಥ ತರಲೆಗಳು ಪ್ರಪಂಚದ ಯಾವ ಎಕ್ಸಾಮಿಗೂ ಇಲ್ಲ.
ಹೀಗಿದೆ ಅಂತ ನಮಗೂ ಕೂಡ ಕೆಲಸ ಇದೆ. ಇದೆಲ್ಲ ಕ್ಲಿಯರ್ ಕಟ್ ಆಗಿದ್ದರೆ ನಮಗೂ ಕೂಡ ಕೆಲಸ ಇರ್ತಿದ್ದಿಲ್ಲ, ನಾವು ಕೂಡ ಅನ್ಎಂಪ್ಲಾಯ್ಡ್ ಆಗ್ತಾ ಇದ್ವಿ. ಇಷ್ಟು ಕಾಂಪ್ಲಿಕೇಶನ್ಸ್ ಇದೆ, ಇಷ್ಟೆಲ್ಲ ಇದೆ ಅನ್ನೋಕ್ಕೋಸ್ಕರ ಇಲ್ಲಿ ಕೆಲಸ ಇದೆ. ಇರಲಿ, ಎನಿವೆ ದಟ್ಸ್ ಸ್ಟೋರಿ ಆಲ್ ಟುಗೆದರ್. ಇದು ಇಟ್ ಹ್ಯಾಸ್ ಬಿಕಮ್ ಬ್ರೆಡ್ ಆ್ಯಂಡ್ ಬಟರ್ ಫಾರ್ ಅಸ್. ಎನಿವೆ, ಇಲ್ಲಿ ಒಂದು ಇಮೇಲ್ ರೈಟಿಂಗ್ ಬರೀತಿದ್ದೀವಿ. ಇಮೇಲ್ ರೈಟಿಂಗ್ ಬರೆಯುವಾಗ ಫಾರ್ಮ್ಯಾಟ್ ನೋಡಿ. ಏನೇ ನಾನು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ನಾನು ನಿಮ್ಗೊಂದು ಹೇಳ್ತೀನಿ. HSTR ಯಾವಾಗ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. HSTRನ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಫೆಬ್ರವರಿ 15th. ಫೆಬ್ರವರಿ 15th ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ, ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಡೈಲಿ ಒಂದು ದಿನ GK ಪೇಪರ್ಗೆ, ಅಂದರೆ ಪೇಪರ್ 1ಗೆ ನಾವು 2 to 3 ವಿಡಿಯೋಸನ್ನು ಕೊಡೋಣ ಲೈವಲ್ಲಿ. ಹಾಗೆಯೇ ಕಂಟೆಂಟ್ ಇದ್ದ ದಿನ ಸೋಷಲ್ ಮತ್ತು ಇಂಗ್ಲೀಷ್, ಹಾಗೆಯೇ ಒಂದು ಯಾವುದು ಮ್ಯಾಥ್ ಸೈನ್ಸ್ ಇದ್ದಾಗ ಅವ್ರಿಗೆ ಸಂಬಂಧಪಟ್ಟಂಗೆ 2 ವಿಡಿಯೋಸನ್ನು ಲೈವಲ್ಲಿ ಕೊಡೋಣ, 1 hour ಕ್ಲಾಸ್ದು ಅಂತ ಡಿಸೈಡ್ ಮಾಡಿದ್ವಿ. ಇದೊಂದು 4 month ಕೋರ್ಸ್ ಇರುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ 4 month ಕೋರ್ಸ್. ಆಮೇಲೆ ಫ್ರೆಶ್ ನ್ಯೂ ವಿಡಿಯೋಸ್ ಇರುತ್ತೆ. Gpstr ಕೊಟ್ಟ ಯಾವ ಕಂಟೆಂಟ್, ಸಿಂಗಲ್ ಕಂಟೆಂಟು ಕೂಡ ಅಲ್ಲಿ ಕೊಡೋದಿಲ್ಲ. ಅದೇ ನೀವು ಹೇಳ್ತಾ ಇದ್ರಿ ಶಿವಲೀಲಾ, ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಅಂತ ಹೇಳ್ತಾರೆ. ಎಸ್, ನೀವೆಲ್ಲ ನೆನ್ಬಿಡ್ಬೇಕು, ಫ್ರಮ್ ಅಡ್ರೆಸ್ಸನ್ನು ಬರ್ಕೊಳ್ರಿ, ಅಂದರೆ ಜಿಮೇಲ್ ಅಡ್ರೆಸ್ ಹಾಕಿ, ಟು ಅಡ್ರೆಸ್ಗೆ ಜಿಮೇಲ್ ಅಡ್ರೆಸ್ ಹಾಕಿ, ಅಲ್ಲೇನು ಅಡ್ರೆಸ್ ಇರಲ್ಲ, ಜಿಮೇಲ್ ಅಡ್ರೆಸ್ಸನ್ನು ಬರೀಬೋದಾಗುತ್ತೆ. ಬರ್ಕೊಡ್ರಿ, ದಟ್ಸ್ ವೆರಿ ಬೇಸಿಕ್ ಥಿಂಗ್, ನೀವು ಬರ್ಕೋಬೋದು. ಓಕೆ, ಅದೇನು ಆ್ಯಕ್ಚುಲಿ ನಿಮಗೆ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಗಿಂತ ಕಂಟೆಂಟ್ ಹೆಂಗೆ ಡೆವಲಪ್ ಮಾಡ್ತೀರಿ, ಹೇಗೆ ಬರೀತೀರಿ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎನಿವೆ, ಯು ಕ್ಯಾನ್ ಫಾಲೋ ದ ನಾಮ್ಸ್. ಆ ನಾಮ್ಸ್ ಕೂಡ ಫಾಲೋ ಮಾಡಿ. ಹನುಮಂತಪ್ಪ ಬನ್ನಪ್ಪ ನಮ್ಮಪ್ಪ, ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇದು ಕಂಟೆಂಟ್ ಕ್ಲಾಸ್ ಅಪ್ಪ. ಕಂಟೆಂಟ್ ಕ್ಲಾಸು ಅಂತಂದರೆ ಮಾಹಿತಿ ಕೊಡೋದೇನಿದೆ, ನಾವು ನಿನ್ನ ರಾತ್ರಿ ಕ್ಲಾಸ್ ಮಾಡಿದ್ವಲ್ಲ ಆ ರೀತಿ ಅಲ್ಲ. ಇದಕ್ಕೆ ನಾವೇನು ಮಾಡ್ತಾ ಇದ್ವಿ, ಕಂಟೆಂಟನ್ನು ಹೇಳ್ತಾ ಇದ್ದೀವಿ. ಕಂಟೆಂಟ್ ಹೇಳ್ತಿದ್ದ ನಂತರ ನಿಮ್ಮ ಪ್ರಶ್ನೆ ಏನಕ್ಕೆ ಕೇಳಿಬಿಡಪ್ಪ ಹನುಮಂತಪ್ಪ. ಓಕೆ ಸರ್, ನಮ್ಮದು BEd ಮಾರ್ಕ್ಸ್ ಸೀಟ್ನಲ್ಲಿ ಮಾರ್ಕ್ಸ್ ಇಲ್ಲ, ಓನ್ಲಿ ಗ್ರೇಡ್ ಪಾಯಿಂಟ್ಸ್ ಇದೆ. ಗ್ರೇಡ್ ಪಾಯಿಂಟ್ಸ್ ಇದ್ದದನ್ನು ನೀವು ಕನ್ವರ್ಷನ್ ಮಾಡಿಕೊಡೋದಕ್ಕೆ ಇದೆ. ನೀವು ಆ್ಯಕ್ಚುಲಿ ಮೈಸೂರಿನವರು ಅಂತ ಅಂದ್ಕೊಂಡಿದ್ದೀನಿ ಹನುಮಂತಪುರ, ಸಾರಿ, ರಿಪ್ಲೈ ಮಾಡಿ ಅಂತಂದರೆ ಹೇಳೋಣ, ಹೇಳ್ತೀನಿ ಮಾಷ. ನೋಡಿ ಏನಪ್ಪ ಅಂತಂದರೆ ಹನುಮಂತಪುರ, ನೀವು ಅದನ್ನು ಮಾರ್ಕ್ಸನ್ನು ಕನ್ವರ್ಷನ್ ಮಾಡಿಕೊಡ್ತಾರೆ. ಒಂದು 2-3 ಸೆಂಟ್ರ್ ಇದೆ ನಿಮ್ಮ ಮೈಸೂರಲ್ಲಿ ಅಂದ್ಕೊಂಡಿದ್ದೀನಿ. ಕನ್ವರ್ಷನ್ ಮಾಡಿಕೊಡ್ತಾರೆ, ಅಥವಾ ನಿಮ್ಮ ಕಾಲೇಜ್ ಯೂನಿವರ್ಸಿಟಿಯವರಿಗೆ ಅದನ್ನು ಅಪ್ಲೈ ಮಾಡಬೇಕು, ಕನ್ವರ್ಷನ್ ಮಾಡಿಕೊಡಿ ಅಂತ. ನೀವು ಕನ್ವರ್ಷನ್ ಮಾಡಿಕೊಡ್ತಾರೆ. ಕನ್ವರ್ಷನ್ ಮಾಡಿಕೊಟ್ಟಿದ್ದನ್ನು ಎಂಟರ್ ಮಾಡಿ. ಇದು ಲಾಸ್ಟ್ ಇಯರ್ ಕೂಡ ಇತ್ತು. ಅಡಿಷ್ನಲ್ ಮ್ಯಾಟ್ರನ್ನ ಬರೀಬೇಕು. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಡೂ ದಟ್. ನೀವು ಅದನ್ನು ಮಾಡ್ಬೋದು. ಅಡಿಷ್ನಲ್ ಟೈಮ್ಗೋಸ್ಕರನೇ ಹೋಗಬೇಡಿ. ಓಕೆ, ಸಾರಿ ಹನುಮಂತಪ್ಪರೇ, ಉತ್ತರ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ ಸರ್, ಐ ಥ್ಯಾಂಕ್ ಯು. ಉಷಾ ಮೇಡಮ್, ಕ್ಯಾನ್ ಯು ಸೆಂಡ್ ಮೀ ಸಿಲೆಬಸ್ ಪ್ಲೀಸ್? ಉಷಾ ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಯಾರಿಗೆ? ಆಶಾ ಮೇಡಮ್ ಅವ್ರಿಗೆ. ಆಶಾ ಮೇಡಮ್ ರೀ, ಅವ್ರು ನಮ್ಮ ಗ್ರೂಪಲ್ಲಿ ಇದ್ದಾರೆ. ಸಿಲೆಬಸ್ ಕಾಪಿನ ಅವ್ರ ಹತ್ರ ತೊಗೊಳ್ತೀರಾ? ನಿಮ್ಮ ನಂಬರೆಲ್ಲ ಶೇರ್ ಮಾಡ್ಕೊಂಬಿಡಿ. ಓಕೆ ಸರ್, ಎನಿ ಟಿಪ್ಸ್ ಫಾರ್ ಈಸಿಯೆಸ್ಟ್ ರೀಡಿಂಗ್ ಸರ್? ಈಸಿಯೆಸ್ಟ್ ರೀಡಿಂಗ್, ಆ್ಯಕ್ಚುಲಿ ನಿಮ್ಮ ಕ್ವಶನ್ ಅರ್ಥ ಆಗಲಿಲ್ಲ ರೂಪನಾಯಕ. ರೀಡಿಂಗಿಗೆ ಏನು ಈಜಿಯೆಸ್ಟ್? ನೋಡಿ, ಈಜಿಯೆಸ್ಟ್ ಅನ್ನೋದು ಒಂದು ಮರೀಚಿಕೆ ಅಂತಾರೆ, ಮಾಯಾಮೃಗ ಅಂತ ಹೇಳ್ತಾರೆ. ಮಾಯಾಮೃಗ ಅಂತಂದರೆ ಕೈ ಸಿಗಲಾರ್ದು. ನೀವು ಎಫರ್ಟ್ ಹಾಕ್ತಾ ಹೋಗಬೇಕು, ಡೈಲಿ ಎಫರ್ಟ್ ಹಾಕ್ತಾ ಹೋಗಿ, ಆವಾಗ ಹೋಗಿ ಒಂದು ದಾರಿಯಲ್ಲಿ ಸಿಗ್ತದೆ. ನಾನು ಅದಕ್ಕೆ ಐ ಆಮ್ ಗೋಯಿಂಗ್ ಟು ಟೆಲ್ ಮೈ ಓನ್ ಸ್ಟೋರಿ. ವೆನ್ ಐ ವಾಸ್ ಇನ್ ಮೈ ಡಿಗ್ರಿ, ಇಂಗ್ಲೀಷ್ ಆಪ್ಷನಲ್ನ SJP ಕಾಲೇಜ್ ಹರಿಹರದಲ್ಲಿ ಓದ್ತಿರುವಾಗ, ವೆನ್ ಐ ವಾಸ್ ಡೂಯಿಂಗ್ ಇಟ್ ಹರಿಹರದಲ್ಲಿ, ಐ ಕಂಪ್ಲೀಟೆಡ್ ಮೈ ಡಿಗ್ರಿ. ಈ ರೀತಿ ಮಾಡುವಾಗ ಐ ಜಸ್ಟ್ ವಾಂಟೆಡ್ ಸಮಥಿಂಗ್, ಏನೋ ನನಗೊಂದು ಕ್ಲೂ ಬೇಕಾಗಿತ್ತು. ಐ ವಾಂಟ್ ಸಮಥಿಂಗ್ ಟು ಡಿಸ್ಕವರ್ ಆ ಸೀಕ್ರೆಟ್ ಆಫ್ ಡಿಕೋಡಿಂಗ್ ಲ್ಯಾಂಗ್ವೇಜನ್ನು ಡಿಕೋಡ್ ಮಾಡಬೇಕು ಅಂತ ಐ ಥಾಟ್. ಐ ಜಸ್ಟ್ ವಾಂಟೆಡ್ ಟು ಲರ್ನ್ ದ ಲ್ಯಾಂಗ್ವೇಜ್ ಎನಿವೇ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಇನ್ ಅ ಲೈಬ್ರರಿಲಿ ಶುರು ಮಾಡಿದೆ. ಹರಿಹರದಲ್ಲಿ ದೇರ್ ಇಸ್ ಎ ಎನಾರ್ಮಸ್ ಕಾಲೇಜ್ ಇದೆ, ವೆರಿ ಅಟೋನಮಸ್ ಕಾಲೇಜಲ್ಲಿ ಐ ಸ್ಟಾರ್ಟೆಡ್ ಸ್ಟಡಿಂಗ್. ಓದ್ತಾ ಐ ಸ್ಟಡಿಡ್ ಆಲ್ ದ ಲಿಟ್ರೇಚರ್ ವಿಚ್ ಇಸ್ ಅವೈಲೇಬಲ್ ದೇರ್. ಮಾಡ್ತಾ ಐ ರಿಯಲೈಸ್ಡ್ ದಟ್ ದ ಕೋಡ್ ಆಫ್ ಡಿಕೋಡಿಂಗ್ ಎನಿ ಲ್ಯಾಂಗ್ವೇಜ್ ಇಸ್ ಟು ಪುಟ್ ಅವರ್ ಎಫರ್ಟ್ ಹೋಲ್ ಹಾರ್ಟೆಡ್ಲಿ. ನಮ್ಮ ಮನಸ್ಸು ತುಂಬಿಕೊಂಡು ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಓದಬೇಕು, ಬರೀಬೇಕು, ಅವುಗಳನ್ನು ಪ್ರಯತ್ನ ಮಾಡಬೇಕು. ಅದರ ತಾನೇ ಅದರದ್ದು ಲ್ಯಾಂಗ್ವೇಜ್ನಲ್ಲಿರುವಂಥ ಆಯಾಮಗಳು ಗೊತ್ತಾಗ್ತಾ ಹೋಗುತ್ತೆ. ಯು ವಿಲ್ ಡಿಸ್ಕವರ್ ದೋಸ್ ಥಿಂಗ್ಸ್. ಹಾಗಾಗಿ ದಟ್ ಈಸ್ ದ ಈಸಿಯೆಸ್ಟ್ ವೇ. ಥ್ಯಾಂಕ್ ಯು ಬನಪ್ ಸರ್. ಹಾಗಾಗಿ ಏನು ಮಾಡಿ,
ನಿಮ್ಮ ಕಾಲೇಜಿಗೆ ಅದನ್ನು ಅಪ್ಲೈ ಮಾಡಿ. ಸರ್ ಕನ್ವರ್ಷನ್ ಮಾಡಿಕೊಡಿ ಅಂತವ್ರು ಕನ್ವರ್ಷನ್ ಮಾಡಿಕೊಡ್ತಾರೆ. ಲಾಸ್ಟ್ ಟೈಮ್ ಎಲ್ಲ ಆಗಿದೆ. ಓಕೆ, ಈಗ ದಿಸ್ ಇಸ್ ದ ವೇ. ಈಗ ಮುಂದಿನ ಕ್ವಶನ್ ಹೋಗೋಣ. ಈ ರೀತಿ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ. ಓದ್ತಾ ಹೋಗಿ, ಎಲ್ಲದನ್ನು ಅಟೆಂಪ್ಟ್ ಮಾಡಿ, ಎಲ್ಲದನ್ನು ಸ್ಟಡಿ ಮಾಡಿ. 1 ರಿವಿಷನ್, 2nd ರಿವಿಷನ್ ನೋಡಿ. ಪ್ರತಿ ಟೈಮ್ ರಿವಿಷನ್ ಮಾಡಿದಾಗೆಲ್ಲ R1 ಅಂತ ಹಾಕ್ಕೊಳ್ಳಿ, R2 ಅಂತ ಹಾಕ್ಕೊಳ್ಳಿ. ಯಾವಾಗ ರಿವಿಷನ್ ಮಾಡಿದಾಗ ಫಸ್ಟ್ ಡೇ ಓದಿದ್ರಿ, ಸೆಕೆಂಡ್ ಡೇ ರಿವಿಷನ್ ಮಾಡಬೇಕು, ಥರ್ಡ್ ಡೇ ಇದು ಕೂಡ ರಿವಿಷನ್ ಮಾಡ್ಕೋಬೇಕು. ಅದಾದಮೇಲೆ R7 7th ಡೇಗೆ, R15 15ನೇ ದಿನಕ್ಕೆ, R30 ಇಷ್ಟು ದಿನದ ಡೇಟ್ಗಳನ್ನು ಹಾಕ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಇಷ್ಟು ರಿವಿಷನ್ಸು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಭಾಳಷ್ಟು ಜನ ರಿವಿಷನ್ ಮಾಡೋಲ್ಲ. ಆನಂತರ ಬರ್ದಿದ್ದನ್ನು ಓದಿದ್ದನ್ನು ನೀವೇನು ಮಾಡಿ, ಬರಿಲಾರ್ದಂಗೆ ಕೀವರ್ಡ್ಸ್ನ ಇಟ್ಕೊಳ್ಳಿ. ಕೀವರ್ಡ್ಸ್ನ ಇಟ್ಕೊಂಡಿದ್ದು ಅದನ್ನು ಇಟ್ಕೊಂಡು ಆ ಪ್ಯಾರಾಗ್ರಾಫ್ನ, ಆ ಲೆಟರನ್ನು ನೋಡ್ಲಾರ್ದಂಗೆ ಬರೆಯೋದಕ್ಕೆ ಟ್ರೈ ಮಾಡಿ. ನೆವರ್ ಮ್ಯಾಚ್ ವಿತ್ ಮೈ ಆನ್ಸರ್ನ, ನಮ್ಮ ಆನ್ಸರ್ ಜೊತೆಗೆ 100% ಮ್ಯಾಚ್ ಮಾಡೋದಕ್ಕೆ ಹೋಗಬೇಡಿ. ಡೋಂಟ್ ಡೂ ದಿಸ್ ಮಿಸ್ಟೇಕ್. ನಾವು ಕೊಡುವಂಥ ಮಟೀರಿಯಲ್ಸ್ನ ಜಸ್ಟ್ ಹ್ಯಾವ್ ಇಟ್ ಫಾರ್ ರೆಫರೆನ್ಸಿಗೆ ಇಟ್ಕೊಳ್ಳಿ. ಡೋಂಟ್ ಗೋ ಬಿಯಾಂಡ್ ದಿಸ್. ರೆಫರೆನ್ಸ್ ಇಟ್ಕೋಬೇಕು, ಒಂದು ಮಾಡೆಲ್ ಥರ ಇಟ್ಕೋಬೇಕು. ನೆವರ್ ರೈಟ್ ಅವರ್ ಓನ್ ಆನ್ಸರ್ಸ್. ನಾವು ಕೊಟ್ಟ ಆನ್ಸರ್ಸನ್ನು ಹೇಗಿದೆ ಹಾಗೆ ಹೋಗಬೇಡಿ. ದಿಸ್ ಈಸ್ ಮೈ ಟಿಪ್ಸ್ ಆಸ್ ಎ ನೋ. ಯಾಕೋತ್ರ 100% ಮ್ಯಾಚಿಂಗ್ ಮಾಡುವಂಥ ನಮ್ಮ ಬ್ರೈನಲ್ಲಿ ಸೂಪರ್ ಕಂಪ್ಯೂಟರ್ ಏನಿದೆ, ನಮ್ಮ ಸೂಪರ್ ಕಂಪ್ಯೂಟರಲ್ಲಿ ಮ್ಯಾಚ್ ಮಾಡೋದಕ್ಕೆ ಜೆರಾಕ್ಸಿಂಗ್ ಇಲ್ಲ. ಇನ್ಫರ್ ಮಾಡಿಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಬಳಸಿ, ಅದಕ್ಕೆ ಕೀವರ್ಡ್ಸ್ ಇಟ್ಕೊಂಡು ಬರೀರಿ. ಬರೆಯೋದನ್ನು ಭಾಳ ಜನ ಮರೀತಾರೆ. ಹಾಗಾಗಿ ಭಾಳ ಜನ ಸ್ಟ್ರಗಲ್ ಮಾಡ್ತಾರೆ. ನೋಡಿ, ಎಲ್ಲ ಬುಕ್ಗಳಲ್ಲಿ ಸಿಗುತ್ತೆ ಮಟೀರಿಯಲ್. ಸಮಸ್ಯೆ ಎಲ್ಲಿದೆ ಅಂತಂದರೆ, ಯಾವುದನ್ನು ಯಾವಾಗ ಓದಬೇಕು, ಯಾವುದನ್ನು ಯಾವಾಗ ಓದಬಾರ್ದು, ಯಾವ ರೀತಿ ಓದಬೇಕು ಅಂತ. ಹಾಗೆ ನಾವು ಕಂಟೆಂಟ್ ಕೊಟ್ಟಿದ್ವಿ ಭಾಳ ಜನಕ್ಕೆ, ಹೊಸದಾಗಿ ಜಾಯ್ನ್ ಆದವರಿಗೆ ಅದೊಂದು ಕೂಡ ಸಮಸ್ಯೆ. ಸರ್ ನಿಮ್ಮ ಕಂಟೆಂಟಲ್ಲಿ ಸೀಕ್ವೆನ್ಸ್ ಇದೆಯೇ ಅಂತ. ಸೀಕ್ವೆನ್ಸ್ 100% ಸೀಕ್ವೆನ್ಸ್ ಇದೆ. ನಾವು ಗ್ರಾಮರ್ ಮತ್ತು ಡಿಸ್ಕ್ರಿಪ್ಟಿವ್ ಎರಡನ್ನೂ ಕೂಡ ಕ್ಲಾಸಲ್ಲಿ ಕೊಟ್ಕೊಂತ ಹೋಗಿದ್ದೀವಿ. ಆದರೆ ಭಾಳ ಜನಕ್ಕೆ ಆ ಸೀಕ್ವೆನ್ಸನ್ನು ಡಿಕೋಡ್ ಮಾಡೋದು ಕೂಡ ಒಂದು ಕಲೆನೇ. ಒಂದು ಕಡೆಯಿಂದ ಬರಿತಾ ಹೋಗಿ, ನೋಡ್ಕೊಳ್ತಾ ಹೋಗಿ, ನೀವು ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಗ್ರಾಮರ್ ಕವರ್ ಮಾಡಿದ್ವಿ, ಎಲ್ಲದು ಕೂಡ ಡಿಸ್ಕ್ರಿಪ್ಟಿವ್ ಐಟಮ್ನ ಕವರ್ ಮಾಡಿದ್ವಿ. ವಿ ಹ್ಯಾವ್ ಡನ್ ದಟ್. ಸರ್ ವೆನ್ ಯು ಸ್ಟಾರ್ಟ್ HSTR? ನಾನು ಪಲ್ಲವಿ ಮೇಡಮ್ ನಾನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. February 15th ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ HSTR ಕ್ಲಾಸಸ್. ಅಷ್ಟರೊಳಗೆ ನಾನು ಈ Gpstr ಕ್ಲಾಸಸ್ ಕಂಟೆಂಟನ್ನು ಮುಗಿಸ್ಕೊಡ್ತೀನಿ. ಯಾರಿಗೆ ನಮ್ಮ ಪೇಡ್ ಗ್ರೂಪಲ್ಲಿ ಇದ್ದವ್ರಿಗೆ ನೋಟಿಫಿಕೇಶನ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಟಿಲ್ ದೆನ್ HSTR ಕ್ಲಾಸಸ್ಗಳು ಸಿಗ್ತಾ ಹೋಗುತ್ತೆ. ಪಬ್ಲಿಕಲ್ಲಿ ಇದ್ದವರಿಗೆ ಈ ಲೈವ್ ಕ್ಲಾಸ್ಗಳು ಸಿಗಲ್ಲ. ಓನ್ಲಿ ಪೇಡ್ ಗ್ರೂಪ್ ಮೆಂಬರ್ಸ್ ವಿಲ್ ಹ್ಯಾವ್ ದೆಮ್. ಓಕೆ, ಎನಿವೆ, ಯು ಆರ್ ದೀಪಾ, ಅಸಿಸ್ಟೆಂಟ್ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್, ನಾರಾಯಣಪುರ್, ಬೆಳ್ಳಾರಿ. ದಿಸ್ ಇಸ್ ದ ಅಡ್ರೆಸ್. ಯು ಹ್ಯಾವ್ ಟು ರಿಮೆಂಬರ್. ಇದೊಂದು ಅಡ್ರೆಸ್ ಇದೆ. ಈ ಅಡ್ರೆಸ್ಸನ್ನು ಇಟ್ಕೊಂಡು ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ರೈಟ್ ಅ ಲೆಟರ್ ಟು ದ ಚೇರ್ಮನ್ ಅಸಾರಾ NGO ಚೇರ್ಮನ್ಗೆ ಬರಿಬೇಕು ಒಂದು ಲೆಟರ್ನ. ಟು ಸಪೋರ್ಟ್, ಯು ಹ್ಯಾವ್ ಟು ರಿಕ್ವೆಸ್ಟ್ ದೆಮ್ ಟು ಸಪೋರ್ಟ್ ಯುವರ್ ಇನಿಷಿಯೇಟಿವ್ ಆಫ್ ರಿನೋವೇಟಿಂಗ್ ಆ್ಯಂಡ್ ಬ್ಯೂಟಿಫೈಯಿಂಗ್ ದ ಕ್ಲಾಸ್ ರೂಮ್ಸ್ ವಿತ್ ಎಜುಕೇಷನಲ್ ರಿಸೋರ್ಸಸ್ ಫಾರ್ ಕ್ಲಾಸ್ 6th 7th and 8th. ಕ್ಲಾಸ್ 6th 7th 8th ಕ್ಲಾಸ್ ರೂಮ್ನ ರಿನೋವೇಟ್ ಮಾಡೋದಕ್ಕೆ ಒಂದು NGO ಸಪೋರ್ಟನ್ನು ಕೇಳಿಕೊಂಡು ಅದರ ಚೇರ್ಮನ್ನಿಗೆ ನೀವು ಏನು ಬರೀಬೇಕು? ಹ್ಯಾವ್ ಟು ರೈಟ್ ಅ ಲೆಟರ್. ಓಕೆ, ಈಗ ಹೇಳಿದ ಕ್ಲೂಸ್ ಯೂಸ್ಫುಲ್ ಆಯ್ತಾ ಇಲ್ಲ ಅಂತ ಕೂಡ ಹೇಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ. ಓಕೆ, ದಟ್ಸ್ ಇಟ್. ಓಕೆ, ಮುಂದೋಗೋಣ. ಇವಾಗ ಹೇಳಿದ ಕ್ಲೂಸ್ಗಳು ದೀಸ್ ಆರ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ರಿಮೆಂಬರ್ ದಿಸ್. ವಿತ್ ಮೈ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಗಿವನ್ ದೋಸ್ ಕ್ಲೂಸ್. ನೋಡಿ, ದೀಪಕ್, ಅಸಿಸ್ಟೆಂಟ್ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್, ನಾರಾಯಣಪುರ್, ಬೆಳ್ಳಾರಿ. ಇದು ಅಡ್ರೆಸ್ ಇದೆ. ದಿಸ್ ಇಸ್ ದ ಅಡ್ರೆಸ್. ಹಾಗೆ 2 ಬರೆದು ಕೆಳಗಡೆ ದ ಚೇರ್ಮನ್ ಇಂದ ಶುರು ಮಾಡ್ಬೋದು. 2 ಬರೆದಾಗ ಕಾಮ ಹಾಕಿ ಅಂತ ಯಾರಾದ್ರೂ ಅಂತಂದ್ರೆ ಹಾಕಿ, ಬಿಟ್ಟರು ನಡೆಯುತ್ತೆ. ದಿಸ್ ಇಸ್ ಅ ನ್ಯೂ ವೇ. ಕಾಮ ಯಾರು ಫ್ರಮ್ಮಿಗೂ ಹಾಕಲ್ಲ, 2 ಹಾಕಲ್ಲ. ಆ್ಯಕ್ಚುಲಿ 2 ಅಂತಲೂ ಬರೆಯಲ್ಲ, ಫ್ರಮ್ ಅಂತಲೂ ಕೂಡ ಬರೆಯಲ್ಲ ನವೆ ಡೇಸ್. ಓಕೆ, ಡೇಟ್ ಕೂಡ ಇಲ್ಲ ಹಾಕಿಲ್ಲ. ಡೇಟ್ ಕೂಡ ನೀವು ಹಾಕ್ಬೋದು. ಐ ಹ್ಯಾವ್ ವಿಸಿಟೆಡ್ ಯುವರ್ ಆಫೀಸ್ ಮೆನಿ ಟೈಮ್ಸ್ ಇನ್ ದ ಪಾಸ್ಟ್ ಫ್ಯೂ ಮಂತ್ಸ್ and returned with fruitful results because you were not without fruitful results I have returned. Yes, because you were not present at the moment. Now the situation of the school is getting worse. Our situation ಹೇಳ್ತಾರೆ, ಸ್ಕೂಲ್ದು ಸಿಚುವೇಶನ್ ಹೇಳ್ತಾ ಇದ್ದಾರೆ. ಸರ್, ಇಮೇಲ್ನಲ್ಲಿ ಜಾಬ್ ಬಗ್ಗೆ ಏನು ಬರೋಕ್ಕೆ ಇಂಪಲ್ಲ ಸರ್. ಆ್ಯಕ್ಚುಲಿ ಪ್ರಶ್ನೆ ಕನ್ನಡ ಇಂಗ್ಲೀಷು ಮಿಕ್ಸ್ ಆಗಿದೆ. ಬೇರೆ ರೀತಿ ಪ್ರಶ್ನೆ ಕೇಳಿ ಹೇಳ್ತೀನಿ. ಮತ್ತೊಂದು ಟೈಮ್ ರೀಫ್ರೇಮ್ ಮಾಡಿ ನಿಮ್ಮ ಆನ್ಸರ್ನ.
ಏನು ಕಾಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಐ ಹ್ಯಾವ್ ವಿಸಿಟೆಡ್ ಯುವರ್ ಆಫೀಸ್. ನಾನು ಸುಮಾರು ಟೈಮ್ ನಿಮ್ಮ ಆಫೀಸ್ನ ವಿಸಿಟ್ ಮಾಡಿದೆ ಇನ್ ದ ಪಾಸ್ಟ್ ಫ್ಯೂ ಮಂತ್ಸ್, ಬಟ್ I didn't get the results because you were not present there. Now the situation of the school is getting worse. It is my request that these needs, okay, these ಆಗಬೇಕು, this needs ಏನಿದೆ, these needs ಆಗಬೇಕು, these needs, okay. It is my request that this needs your immediate attention. ಅಂದ್ರೆ this needs, okay, sorry, this needs your immediate attention. ನಿಮ್ಮ immediate attention ಬೇಕಾಗಿದೆ. ಈಗ I am a teacher in the school that has been located in Naranpur, Bellary, and the condition of the school building is getting worse and worse in each passing day. There are almost 800 students currently enrolled in that school. ಆ ಸ್ಕೂಲಲ್ಲಿ ಆಲ್ಮೋಸ್ಟ್ 800 ಸ್ಕೂಲ್ ಮಕ್ಕಳಿದ್ದಾರೆ, and with a faculty of 40 to 50 45 ಟೀಚರ್ಸ್, ಸುಮಾರು 45 ಟೀಚರ್ಸ್ ಇರೋ ಒಂದು ಫ್ಯಾಕಲ್ಟಿ ಇದೆ, 800 ಸ್ಟೂಡೆಂಟ್ಸ್ ಇದ್ದಾರೆ. ದ ರೂಫ್ ಆಫ್ ದ ಕ್ಲಾಸ್ ರೂಮ್ಸ್ ಮೇಕಿಂಗ್ ಅ ಕ್ರೀಕಿಂಗ್ ಸೌಂಡ್ ವೆನ್ ಸಮ್ ಒನ್ ಈಸ್ ವಾಕಿಂಗ್ ಆನ್ ದ ಅಬೋವ್ ಫ್ಲೋರ್. ಅಬೋವ್ ಫ್ಲೋರಲ್ಲಿ ಯಾರಾದರೂ ವಾಕ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಕ್ರೀಕಿಂಗ್ ಸೌಂಡ್ ಬರುತ್ತೆ. ದ ವಿಂಡೋ ಹ್ಯಾಸ್ ಬೀನ್ ಲಾಂಗ್ ಡೆಸ್ಟ್ರಾಯ್ಡ್. ದ ಗ್ಲಾಸ್ ಇನ್ಸೈಡ್ ದೋಸ್ ವಿಂಡೋಸ್ ಆರ್ ಬ್ರೋಕನ್, ವಿಚ್ ನೀದರ್ ಹೆಲ್ಪ್ಸ್ ವಿತ್ cold breeze in winter nor excruciating heat of sunlight in summers. I hope you will come for inspection of our school and will provide us with the funds necessary to maintain school building. Other than this, please think over the need of education resources for classes 6th, 7th, 8th. ಎಲ್ಲ ರಿಗಾರ್ಡ್ಸ್ ಜೊತೆಗೆ ಎಂಡ್ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಯುವರ್ ಸಿನ್ಸಿಯರ್ಲಿ, ಯುವರ್ ಫೇತ್ಫುಲ್ಲಿ ಬರಿಬೇಕಾ? ಬರೆಯೋರು ಬರೀರಿ, ಬಿಡೋರು ಬಿಡಿ. as I told you, this is a new way. ಥ್ಯಾಂಕಿಂಗ್ ಯು ಅಂತ ಬರೆಯಲ್ಲ, ಅವರು ರಿಗಾರ್ಡ್ಸ್ ಅಂತ ಬರೀತಾರೆ. ಈ ರೀತಿ ಬರ್ಬಿಡ್ತಾರೆ. ಆಸ್ ಯು ವಿಶ್ ಯು ಕ್ಯಾನ್ ಡೂ. ಪೇಡ್ ಕ್ಲಾಸಿಗೆ ಸೋಮಿ, ಸೋನು, ಜಾನು, ವಾ, ಗುಡ್ ನೇಮ್. ಇದಕ್ಕೆ ಏನಪ್ಪ, ಭಾಳ ಸಿಂಪಲ್ ಆಗಿದೆ. ಭಾಳ ಸರಿ ಹೇಳ್ತೀವಿ, ಭಾಳ ಜನಕ್ಕೆ ಗೊತ್ತಾಗಲ್ಲ. ಭಾಳ ಸಿಂಪಲ್ ಆಗಿದೆ. ನಮ್ಮ 8217670405 ಸಂಖ್ಯೆಗೆ ಫೋನ್ಪೇ, ಗೂಗಲ್ ಪೇ ಬಳಸಿ 2500 ಪೇಮೆಂಟನ್ನು ಮಾಡಿ ನಮಗೆ ಸ್ಕ್ರೀನ್ಶಾಟ್ನ ಇದೇ ನಂಬರಿಗೆ ಕಳಿಸಿ. ಇದು ಕಳಿಸಿದ ಮೇಲೆ ನಾವೇನು ಮಾಡ್ತೀವಿ, ನಿಮಗೆ ಒಂದು ಗೂಗಲ್ ಕ್ಲಾಸ್ ರೂಮ್ ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತೀವಿ. ಓಕೆ, ಡೌನ್ಲೋಡ್ ಮಾಡೋಕ್ಕೆ ಹೇಳಿದ ಮೇಲೆ ನಾವೊಂದು ನಿಮಗೆ ಕ್ಲಾಸಿಗೆ ಜಾಯ್ನ್ ಆಗೋ ಪ್ರೊಸೀಜರ್ನ ಕೊಡ್ತೀವಿ. ಅದ್ರ ಪ್ರಕಾರ ಜಾಯ್ನ್ ಆದ ನಂತರ ಆಫ್ಟರ್ ಜಾಯ್ನಿಂಗ್, ಜಾಯ್ನ್ ಆದ ತಕ್ಷಣ ನಿಮಗೇನಾಗುತ್ತೆ, ವಾಟ್ ವಿಲ್ ಹ್ಯಾಪನ್ ಅಂತಂದರೆ ನಿಮಗೆ ಹೇಳ್ತೀನಿ. ಒಂದು ಸೆಕೆಂಡ್, ಯಾರೋ ಕೇಳ್ತಾ ಇದ್ದಾರೆ, ಒಂದು ನಿಮಿಷ ಹೇಳಿಬಿಡೋಣ. ಓಕೆ, ನೋಡಿ. ಓಕೆ, ಹಾಂ, ಇಲ್ಲಿ ಇಂಗ್ಲೀಷ್ ಬ್ಯಾಚ್ ಒಂದ್ರದ್ದು. ಓಕೆ, ಇಲ್ಲಿ ನಾನು ಏನಿದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಹೇಳಿದರೆ ಇಲ್ಲಿ ಸ್ಟ್ರೀಮ್ ಅಂತ ಇದೆ. ನಾವು ಲೈವ್ ಕ್ಲಾಸ್ಗಳು ಏನೆಲ್ಲ ಮಾಡ್ತೀವಿ ಅದರ ಲಿಂಕ್ಗಳನ್ನು ಇಲ್ಲಿ ಸ್ಟ್ರೀಮಲ್ಲಿ ಕಳಿಸ್ಕೊಟ್ಟಿರ್ತೀವಿ. ಓಕೆ, ಇದೆಲ್ಲ ನಾವು ಇಷ್ಟು ದಿನದಿಂದ ಮಾಡಿರೋಂಥ ಲೈವ್ ಕ್ಲಾಸ್ಗಳು ಇಲ್ಲಿ ಬರ್ತಾ ಹೋಗುತ್ತೆ. ಲೈವ್ ಕ್ಲಾಸ್ಗಳು ಲಿಂಕ್ಗಳು ಪೇಪರ್ 1 ಆಗಿರ್ಬೋದು, ಇಷ್ಟು ದಿನ ಹಿಂದ್ಗಡೆ ಮಾಡಿರೋ ಕ್ಲಾಸ್ಗಳು ಎಲ್ಲ ಇದರಲ್ಲಿ ಇದೆ. ಇದು ಸ್ಟ್ರೀಮ್. ಓಕೆ, ಇದು ಕ್ಲಾಸ್ ವರ್ಕ್ ಅಂತ. ಇಲ್ಲಿ ಕ್ಲಾಸ್ ವರ್ಕಲ್ಲಿ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿವರೆಗೆ ಇದು ಗ್ರೂಪ್ ನಂಬರ್ 7th ಅಂತ ಬ್ಯಾಚ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ, 77th ಒಳಗೆ ಡೇ ಒಳಗೆ ಕೊಟ್ಟಿದ್ದೀವಿ. ಗ್ರೂಪ್ 7th 77 ಡೇಸ್ ಆಗಿದೆ. ಗ್ರೂಪ್ 8th ಬೇರೆ ಇದೆ, ಗ್ರೂಪ್ 6th ಬೇರೆ ಇದೆ. ಹೀಗೆ ಅಂದರೆ ಸರ್ ಇದು ಏನಿದೆ, ನೀವೆಲ್ಲ ಡೇಸ್ ಅಂತ ಮಾಡಿದ್ದೀರಿ, ಇದೇನು ಡೇಲಿ ಒಂದು ವಿಡಿಯೋ ಕೊಡ್ತೀರಾ ಅಂತ ನಿಮಗೆ ಒಂದು ಪ್ರಶ್ನೆ ಬಂದಿರ್ಬೋದು. ಕ್ವೈಟ್ ಕಾಮನ್ ಕೂಡ, ಯಾಕಂದರೆ ನಾವು ಯಾವತ್ತೂ ಹೇಳಲ್ಲ. ಹಾಗೆ ನಮ್ಮ ಗ್ರೂಪಲ್ಲಿ ಯಾರಿಗೆ ಪೇಡ್ ಗ್ರೂಪ್ನಲ್ಲಿ ಇದ್ದವ್ರಿಗೆ ನಾವು ಪೇಮೆಂಟ್ ತೊಗೊಳ್ತಾ ಇರೋದು ಕ್ಲಾಸ್ ವರ್ಕಲ್ಲಿರೋಂಥ ಕಂಟೆಂಟನ್ನು ಕೊಡೋದಕ್ಕೆ. ಓಕೆ, ಈಗ ಈ ರೀತಿ ಕಂಟೆಂಟನ್ನು ಜೋಡಿಸಿದ್ದೀವಿ. ನಾವು ಒಂದು ಯಾವ್ದಾದ್ರು ಡೇ ಓಪನ್ ಮಾಡೋಣ. ನಿಮಗೆ ಇಲ್ಲಿ ಡೇ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಈ ರೀತಿ ಒಂದು ಕ್ಲಾಸ್, ಇದು ಡೇ ಒಂದು ಜನರಲ್ ಪೇಪರ್ ಕ್ಲಾಸ್ ಓಪನ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಪೇಪರ್ ಓಪನ್ ಆದಾಗ ನಿಮಗೆ ಇಲ್ಲಿ ಈ ರೀತಿ ಟೇಬಲ್ ಬರುತ್ತೆ. ಇದು ಯಾವುದೋ ಒಂದು ದಿನದ್ದು ಕ್ಲಾಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 16ನೇ ದಿನದ್ದು ಕ್ಲಾಸ್ ಇದೆ. ಇದರಲ್ಲಿ ಕ್ರಿಯಾಪದ ಅಂದರೆ ಕನ್ನಡ ವ್ಯಾಕರಣ, ಅದರ ವಿಡಿಯೋ, ಅದರ ನೋಟ್ಸು. ಶೈಕ್ಷಣಿಕ ಮನೋವಿಜ್ಞಾನ, ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಸಿದ್ಧಾಂತ, ಅದರ ವಿಡಿಯೋ, ಅದರ ನೋಟ್ಸು. ಸಾಮಾನ್ಯ ವಿಜ್ಞಾನ, ಅದರ ವಿಡಿಯೋ, ಅದರ ನೋಟ್ಸು. ಸ್ಪಾಟಿಂಗ್ ಎರರ್ಗೆ ಸಂಬಂಧಪಟ್ಟಂಗೆ ಒಂದು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ವಿಡಿಯೋಸು ಮತ್ತು ನೋಟ್ಸ್ ಇದೆ. ಓಕೆ,
ಇದನ್ನು ಒಂದು ದಿನ ಕೊಟ್ವಿ. ಇದನ್ನು ಒಂದು ದಿನ ಕೊಟ್ಟ ಮೇಲೆ ಈಗ ನಾವು ಡೇ 16 ಓಪನ್ ಮಾಡ್ತೀನಿ. ಈ ಡೇ 16 ಏನಿದೆ, ಈ ಡೇ 16 ಕೂಡ ಇಲ್ಲಿ ನೋಡಿ, ಡೇ 16 EDMಸ್ದು ವಿಡಿಯೋ ಮತ್ತು ನೋಟ್ಸ್ ಇದೆ ಒಂದು ಪಾರ್ಟ್. ಸ್ಪಾಟಿಂಗ್ ಎರರ್ ರೂಲ್ಸ್ ವಿತ್ ಆಬ್ಜೆಕ್ಟಿವ್ ಸಂಬಂಧಪಟ್ಟಂಗೆ ಸ್ಪಾಟಿಂಗ್ ಎರರ್ದು ರೂಲ್ಸ್ ಕೊಟ್ಟಿದ್ದೀವಿ, ಅದ್ರ ವಿಡಿಯೋ ಮತ್ತು ಅದರ ನೋಟ್ಸು. ಫ್ರೇಜಲ್ ವರ್ಬ್ಸ್ದು ವಿಡಿಯೋಸು, ಅದರ ನೋಟ್ಸು ಹೀಗಿದೆ. ಹೀಗೆ ನಾವೇನು ಮಾಡಿದ್ವಿ, ಕ್ಲಾಸಸ್ಸನ್ನು ಕೊಟ್ಕೊಂತ ಹೋಗಿದ್ವಿ. ಅದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ಹೀಗೆ ನಾವು ಡೇಸನ್ನು 120 ಡೇಸ್ ಕ್ಲಾಸನ್ನು ಸೆವರಲ್ ಬ್ಯಾಚಸ್ಸಲ್ಲಿ ಕೊಟ್ಟಿದ್ವಿ. ಓಕೆ, ಇಲ್ಲಿ ಡೇ ಬ್ಯಾಚ್ ನಂಬರ್, ಓಕೆ, ಫಸ್ಟಿಗೆ ಹೋಗೋಣ. ಇಂಗ್ಲೀಷ್ ಬ್ಯಾಚ್ ಫಸ್ಟಿಗೆ ಹೋಗೋಣ. ಈಗಾಗಲೇ ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟಾಗಿ 100 ಡೇ 103ನೇ ದಿನದ ಕ್ಲಾಸ್ಗಳನ್ನ ಕೊಟ್ಟಿದ್ದೀವಿ. ಇವ್ರಿಗೆ ಇನ್ನೊಂದು 17 ದಿನ ಕ್ಲಾಸ್ ಕೊಡಬೇಕು, ಅದು ಕೂಡ ಕೊಡ್ತೀವಿ. ಅದನ್ನೇ ನಾವು ಕ್ಲಾಸ್ಗಳನ್ನ ಮಾಡ್ಕೊಂತ ನಡೆದಿದ್ದೀವಿ. ಓಕೆ, ಮಂಜುನಾಥ ಬಡಿಗೇರ್ ಸಾಹೇಬ್ರೆ, ನೀವು ಹೇಳೋದು ಸರಿ ಇದೆ. ನಾನು ಒಪ್ತೀನಿ, ಆದರೆ ಒಂದು ಪ್ರಶ್ನೆ ನೀವೇ ಕೇಳಿದಿರಿ, ನಾನೇನು ಕೇಳಿಲ್ಲ, ನೀವೇ ಕೇಳಿದ್ದೀವಿ. ಹಾಗಾಗಿ ಈ ಸೋಮಿ ಸೋನು ಅವ್ರು ಕೇಳಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಮ್ಮ ಕ್ಲಾಸ್ ಬಗ್ಗೆ ಮಂಜುನಾಥ್ ಬಡಿಗೇರ್ ಸರ್ ನೀವೇನಾದರೂ ಯಾರಿಗಾದ್ರೂ ಹೇಳಿದ್ದೀರಾ? ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಿ. ಯಾರಾದ್ರೂ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ? ಹೇಳಿಲ್ಲ. ಹೇಳಿದ್ರೆ ಬೇಗ ಆನ್ಸರ್ ಮಾಡಿ ನೋಡೋಣ. ನಮ್ಮ ಬಗ್ಗೆ ನಾವೇ ಹೇಳಬೇಕಾಗತ್ತೆ, ನಮ್ಮ ಬಗ್ಗೆ ಯಾರು ಬಂದು ಹೇಳಲ್ಲಪ್ಪ. ಓಕೆ, ಹಾಗಾಗಿ ನಮ್ಮ ಬಗ್ಗೆ ನಾವೇ ಹೇಳಬೇಕಾಗತ್ತೆ. ನಾವು ಹೇಳಲಾರ್ದಂಗೆ ಯಾರು ಪಕ್ಕದ ಮನೆಯವ್ರು ಹೇಳ್ತಾರೆ? ಹೇಳಲ್ಲ. ಹಾಗಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಕೆಲಸ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆನೂ ಹೇಳಬೇಕಾಗತ್ತೆ. ಓಕೆ, ಈಗ ಎಸ್ಸೆ ಇದೆ. ಎಸ್ಸೆ ಕೇಳಿದ್ದಾರೆ. ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ಬೆನಿಫಿಟ್ಸ್ ಇದೆ, ಅದರ ಎಸ್ಸೆ ಇದೆ. ಅದರ ಎಸ್ಸೆಯನ್ನು ಕೂಡ ನಾನು ಬರೆದಿದ್ದೀನಿ, ಅದನ್ನು ತಾವು ನೋಡ್ಕೋಬೋದು. ಹಾಗೆಯೇ ಒಂದು ಸ್ಟೋರಿ ರೈಟಿಂಗ್ ಕೊಟ್ಟಿದ್ದಾರೆ. ಈ ರೀತಿ ಕ್ಲೂಸ್ ಕೊಟ್ಟಿರ್ತಾರೆ. ಈ ಕ್ಲೂಸನ್ನು ಇಟ್ಕೊಂಡು ನೀವೇನು ಮಾಡಬೇಕು, ಒಂದು ಸ್ಟೋರಿ ರೈಟಿಂಗ್ನು ಕೂಡ ಮಾಡಬೇಕು. ಸ್ಟೋರಿ ರೈಟಿಂಗ್ ಕೂಡ ಮಾಡ್ಕೋಬೇಕು. ಸ್ಟೋರಿ ರೈಟಿಂಗ್ ಕೂಡ ಆಗುತ್ತೆ. ಓಕೆ, ಸ್ಟೋರಿ ರೈಟಿಂಗ್ದು ನೋಟ್ಸ್ ನಿಮಗೆ ಲಭ್ಯ ಆಗುತ್ತೆ. ಹಾಗೆಯೇ ಈ ಪಿಕ್ಚರ್ ಇದೆ, ಈ ಪಿಕ್ಚರ್ ಕಂಪೋಸಿಷನ್ ಪಿಕ್ಚರ್ ಕೊಟ್ಟಿದ್ದಾರೆ. ಆ ಪಿಕ್ಚರನ್ನು ಕೂಡ ನೀವೇನು ಮಾಡಬೇಕು, ನೋಡಿಕೊಂಡು ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮ್ಮದೇ ಆದಂಥ ವರ್ಡ್ಸಲ್ಲಿ ಬರೆದ್ಬಿಡಿ. ಓಕೆ, ಹಾಗಾಗಿ ಎಂಡ್ ಆಗುತ್ತೆ. ಒಂದು ಪೊಯಮ್ ಕೂಡ ಇದೆ. ಇದರ ಪೊಯಮ್ದು ಕೂಡ ನೀವು ಕ್ವಶನ್ಸನ್ನು ಪೊಯಮ್ನ ಓದ್ಕೊಂಡು ಅದ್ರ ಪೊಯಮ್ದು ಕ್ವಶನ್ ಆನ್ಸರ್ಸನ್ನು ನೀವು ಟ್ಯಾಕಲ್ ಮಾಡ್ಬೋದು. ಭಾಳ ಈಸಿ ಏನಿಲ್ಲ, ಈಸಿ ಇದೆ. ಹಾಗೆಯೇ ನೀವು ಒಂದು ಡಿಪಾರ್ಟ್ಮೆಂಟ್ ಎಜುಕೇಷನಲ್ಲಿ ಎಂಟರ್ ಆಗಿದ್ದೀರಿ, ನಿಮಗೆ ಒಂದು ಟಾಪಿಕ್ ಮೇಲೆ ರೈಟಿಂಗ್ ಸ್ಕಿಲ್ಸ್ ಮೇಲೆ ಡೈಲಾಗ್ನ ಬರೆಯೋಕೆ ಕೇಳಿದ್ದಾರೆ. ಆ ಡೈಲಾಗ್ಗಳನ್ನು ನೀವು ಕ್ಲಾಸ್ ರೂಮಲ್ಲಿ ಬರಿಬೋದು. ಯು ಕ್ಯಾನ್ ರೈಟ್ ದ ಡೈಲಾಗ್ಸ್ ರೂಪದಲ್ಲಿ ಬರೆದ್ಬಿಡಿ. ಓಕೆ, ಹಾಗೆ ಡೈರಿ ಕೇಳಿದ್ದಾರೆ. ಇದ್ರದ್ದೆಲ್ಲ PDF ನೋಟ್ಸ್ ಕ್ಲಾಸ್ ರೂಮಲ್ಲಿ ಸಿಗುತ್ತೆ, ತಾವು ಓದ್ಕೋಬೋದು. ಎಲ್ಲ ಹುಷಾರಿದ್ದರಿಗೆ ನಾವು ಹೆಚ್ಚು ಹೇಳೋದ್ರಾಗ ಅರ್ಥ ಇಲ್ಲ. ಹಾಗಾಗಿ ಇದ್ರದ್ದೇನಿದೆ, ಒಂದು ಡೈರಿ ರೇಟಿಂಗ್ ಇದೆ. ಆ ಡೈರಿ ರೇಟಿಂಗನ್ನು ಬರ್ಕೊಂಡ್ಬಿಟ್ರೆ ಆಯಿತು. ಓಕೆ, ಯಾಕಂದರೆ ಭಾಳ ಹುಷಾರಿದ್ದರಿಗೆ ನಾವೇನು ಹೆಚ್ಚು ಹೇಳೋಕ್ಕಾಗಲ್ಲ. ಹಾಗಾಗಿ ಇದ್ರ PDF ಕೊಡ್ತೀವಿ, ಇದನ್ನು ಓದ್ಕೊಂಬಿಡಿ. ಥ್ಯಾಂಕ್ ಯು. ದಟ್ಸ್ ಇಟ್ ಫಾರ್ ಟುಡೇ.